Good morning, students. Students, in the previous class, we were mainly discussed about the principle of homogeneity. According to principle of homogeneity, it states that all the terms in a given physical equation has same dimensions. That means the similar dimensional quantities are added or subtracted or equated. ಅಂದರೆ ನೀವು ಒಂದು ಫಿಸಿಕಲ್ ಈಕ್ವೇಷನ್ ನೋಡಿದ್ರೆ ಅಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೋ ಅಷ್ಟು ಟರ್ಮ್ ಒಂದೇ ಡೈಮೆನ್ಷನ್ಸ್ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ಈಕ್ವೇಷನ್ ನೋಡ್ಬೋದು ನೀವು. ಎಸ್ ಒಂದು ಟರ್ಮ್ ಇದೆ, ಯು ಟಿ ಇನ್ನೊಂದು ಟರ್ಮ್ ಸೆಕೆಂಡ್ ಆಯಿತು, ಎ ಟಿ ಸ್ಕ್ವಯರ್ ಥರ್ಡ್ ಟರ್ಮ್. ಈ ಫಸ್ಟ್ ಟರ್ಮ್ ಎಸ್, ಸೆಕೆಂಡ್ ಟರ್ಮ್ ಯು ಟಿ, ಥರ್ಡ್ ಟರ್ಮ್ ಎ ಟಿ ಸ್ಕ್ವಯರ್. ಈ ಮೂರಕ್ಕೂ ನಾವು ಫೈಂಡ್ ಔಟ್ ಮಾಡಿ ನೋಡಿ ಒಂದೇ ಡೈಮೆನ್ಷನ್ ಬರುತ್ತೆ. ಎಕ್ಸಾಂಪಲ್ L1 ಅಂತ ಬಂದಿದೆ ಅಂದರೆ ಈ ಕಂಪ್ಲೀಟ್ ಈ ಸೆಕೆಂಡ್ ಟರ್ಮ್ L1 ಬರುತ್ತೆ, ಥರ್ಡ್ ಟರ್ಮ್ ಎ ಟಿ ಸ್ಕ್ವಯರ್ ಕೂಡ L1 ಬರುತ್ತೆ. ಸೊ ಹೇಳ್ತಾ ಇದ್ದಾರೆ ಇಷ್ಟು ಬರಬೇಕು ಅಂದರೆ ಒಂದೇ ಡೈಮೆನ್ಷನ್ಸ್ ಇದ್ದರೆ ಮಾತ್ರ ನಾವು ಆ ಟರ್ಮ್ಸ್ ಅದನ್ನು ನಾವು ಈಕ್ವೇಟ್ ಮಾಡ್ತೀವಿ, ಆ್ಯಡ್ ಮಾಡಿ. ಎಕ್ಸಾಂಪಲ್ ಯು ಟಿ ಮತ್ತು ಎ ಟಿ ಸ್ಕ್ವೇರ್ ಆ್ಯಡ್ ಆಗುತ್ತೆ ಅಂದರೆ ಅವೆರಡು ಒಂದೇ ಡೈಮೆನ್ಷನ್ಸ್ ಇದ್ದರೆ ಮಾತ್ರ ಆ್ಯಡ್ ಆಗಿರುತ್ತೆ ಈಕ್ವೇಷನಲ್ಲಿ. ಸಬ್ಸ್ಟ್ರಾಕ್ಷನ್ ಕೇಸಲ್ಲೂ ಹಾಗೆ ಆಗಿರುತ್ತೆ. ಈಕ್ವೇಟ್ ಕೇಸಲ್ಲಿ ಎಲ್ ಎಚ್ ಎಸ್ ಇಸ್ ಆರ್ ಎಚ್ ಎಸ್ ಅಂತ ನೋಡಬೇಕಾದ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಸೇಮ್ ಇರುತ್ತೆ. ದಟ್ ಈಸ್ ಆಲ್ರೆಡಿ ಡೆಫಿನೇಷನ್ ಫಾರ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ನಾನು ಏನಂತ ಹೇಳಿದ್ದೆ, ಓನ್ಲಿ ಡೈಮೆನ್ಷನಲ್ ಸಿಮಿಲರ್ ಕ್ವಾಂಟಿಟೀಸ್ ಆರ್ ಆ್ಯಡೆಡ್ ಆರ್ ಈಕ್ವೇಟೆಡ್ ಆರ್ ಸಬ್ಸ್ಟ್ರಾಕ್ಟೆಡ್. ಸಬ್ಸ್ಟ್ರಾಕ್ಟ್ ಮಾಡಬೇಕು, ಈಕ್ವೇಟ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂದರೆ ಡೈಮೆನ್ಷನಲ್ಲಿ ಸೇಮ್ ಇರೋ ಕ್ವಾಂಟಿಟೀಸೇ ಆಗಿರಬೇಕು. ಅದೇ ಥರ ಕ್ವಾಂಟಿಟೀಸೇ ನಾವು ಈಕ್ವೇಷನ್ಸಲ್ಲಿ ಆ್ಯಡ್ ಮಾಡಿರ್ತೀವಿ, ಸಬ್ಸ್ಟ್ರಾಕ್ಟ್ ಮಾಡಿರ್ತೀವಿ ಮತ್ತು ಈಕ್ವೇಟ್ ಮಾಡಿರ್ತೀವಿ. ಅದನ್ನು ಪ್ರೂವ್ ಮಾಡ್ತಾ ಇದ್ದೀವಿ ಅಷ್ಟೇ. According to principle of homogeneity, all the terms in the given physical equation has similar dimensions. Similar dimensions ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಇದನ್ನ what are the uses or applications of dimensional analysis? Dimensional analysis are used for first to check the correctness of an equation. ಅರ್ಥ ಆಗ್ತಾ ಇಲ್ವಾ? ನೆಕ್ಸ್ಟ್ to derive the relation between the physical quantities. ನಾನು ಫಿಸಿಕಲ್ ಕ್ವಾಂಟಿಟೀಸ್ ಕೊಡ್ತೀನಿ. ಎಕ್ಸಾಂಪಲ್ ಟೈಮ್ ಪೀರಿಯಡ್ ಆಫ್ ದಿ ಸಿಂಪಲ್ ಪೆಂಡುಲಮ್ ಪ್ರೂವ್ ಮಾಡ್ತೀರಾ, ಟೈಮ್ ಪೀರಿಯಡ್, ಲೆಂತ್ ಆಫ್ ದಿ ಪೆಂಡುಲಮ್ ಅಂಡ್ ಆಲ್ಸೋ ದಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆ ಒಂದು ಇದರಲ್ಲಿ ನೀವು ಏನು ಕ್ವಾಂಟಿಟೀಸ್ ಇರುತ್ತೆ ಅದ್ರ ಮಧ್ಯೆ ರಿಲೇಷನ್ ಡಿರೈವ್ ಮಾಡ್ತೀರಾ. ಅಂಡ್ ಲಾಸ್ಟ್ ಯೂಸ್ ಈಸ್ ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು another system. These are the three applications of dimensional analysis. Next we are already discussed that how to check the correctness of the some equations. ಚೆಕ್ ಮಾಡಬೇಕು, ಕೊಟ್ಟಿರೋ ಈಕ್ವೇಷನ್ ಕರೆಕ್ಟ್ ರಾಂಗ್ ಅನ್ನೋದು ಚೆಕ್ ಮಾಡಬೇಕು. ಅದರಲ್ಲಿ ಒಂದು ಈಕ್ವೇಷನ್ ಕಂಪ್ಲೀಟ್ ಮಾಡಿದ್ದೀವಿ ನಾವು, ಯಾವುದದು v = u + at. ಯಾವ ಥರ ಪ್ರೂವ್ ಮಾಡಿ ನೋಡ್ಕೊಳ್ಳಿ. ಅದೇ ಮೆಥಡಲ್ಲಿ ನೀವು ಯಾವ ಈಕ್ವೇಷನ್ ಅನ್ನು ಕೊಡ್ಬೋದು ಅವರು. ನಾನು ಓನ್ಲಿ 3 ಈಕ್ವೇಷನ್ಸ್ ಮಾತ್ರ ಸಾಲ್ವ್ ಮಾಡಿಸ್ತೀನಿ ಕರೆಕ್ಟ್ನೆಸ್ನ. ನೀವು ಯಾವ ಈಕ್ವೇಷನ್ ಕೊಟ್ಟು ಸಾಲ್ವ್ ಮಾಡಬೇಕಾಗಿರುತ್ತೆ, ಅದು ಈಸಿ ಇರುತ್ತೆ. ಈ ಸೆಕೆಂಡ್ ಈಕ್ವೇಷನ್ಗೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೀವು ಹಾಗೆ ನೀವು ಬರ್ಕೊಂಡಿದ್ದೀರಾ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಷನ್. ಫಸ್ಟ್ ಈಕ್ವೇಷನ್ v = u + at ಅನ್ನು ಪ್ರೂವ್ ಮಾಡಿದ್ದೀರಾ. From the principle of homogeneity, all the terms having the same dimensions, therefore it is dimensionally correct ಅಂತ ಪ್ರೂವ್ ಮಾಡಿದ್ದೀರಾ. ದ ಸೆಕೆಂಡ್ ಈಕ್ವೇಷನ್ ನೀನೇ ಬರ್ಕೊಂಡಿರ್ತೀರಾ, ಇಲ್ಲ ನೀವು ಬರ್ಕೋಬಹುದು. ಈಕ್ವೇಷನ್ s = ut + half at square. ಇದಕ್ಕೆ ಏನು ಮಾಡ್ತಾ ಇದ್ದೀವಿ ನಾವು, ಕರೆಕ್ಟ್ನೆಸ್ನ ಚೆಕ್ ಮಾಡ್ತಾರೆ. ಹಾಗೆ ನಿಮ್ಮ ಕಡೆ ಇದೆ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಷನ್ಸ್ ಅಂತ, ಅದರಲ್ಲಿ ಸೆಕೆಂಡ್ ಈಕ್ವೇಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ we have to show the dimension and the given equation is dimensionally correct. ಇದನ್ನು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ. ರೈಟ್ ಡೌನ್ ದಿ ಆನ್ಸರ್ ಸೇಮ್ ಮೆಥಡ್ ಇರುತ್ತೆ. ಫಸ್ಟ್ once again write down the equation. The given equation is first ಬರೀತಾ ಹೋಗಿ ನೀವು. The given equation is s = ut + half at square. equation number 1. ನೆಕ್ಸ್ಟ್ ಏನು ಮಾಡಬೇಕು, ನಿನ್ನೆ ನೀವೇನು ಸಾಲ್ವ್ ಮಾಡ್ಕೊಂಡಿದ್ದೀರ ಲಾಸ್ಟ್ ವಿಡಿಯೋದಲ್ಲಿ ಅದು ನೋಡ್ತಾ ಬನ್ನಿ. ಮತ್ತು ನೋಟ್ಸ್ ಮಾತ್ರ ಕಂಪಲ್ಸರಿ ಮಾಡಬೇಕು. ರಿಪೀಟೆಡಾಗಿ ಹೇಳ್ತಾ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನೀವು ನೋಟ್ಸ್ ಬರೆಯೋದ್ರಲ್ಲಿ. ನೆಕ್ಸ್ಟ್ ಕ್ಲಿಯರ್ ಆಗ್ತಿದೆಯಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ, ರೈಟಿಂಗ್ ದಿ ಡೈಮೆನ್ಷನ್ಸ್ ಆರ್ ರೈಟ್ ದಿ ಡೈಮೆನ್ಷನ್ಸ್. ರೈಟ್ ದಿ ಡೈಮೆನ್ಷನ್ಸ್ ಆಫ್ ಈಚ್ ಟರ್ಮ್. ಎಷ್ಟು ಟರ್ಮ್ಸ್ ಇದೆಯೋ ಅಷ್ಟು ಟರ್ಮ್ಸ್ಗೂ ಡೈಮೆನ್ಷನ್ಸ್ ಬರೀಬೇಕು. ರೈಟ್ ದಿ ಡೈಮೆನ್ಷನ್ಸ್ ಆಫ್ ಈಚ್ ಟರ್ಮ್ ಬರೀತಾ ಹೋಗ್ತೀವಿ. ಫಸ್ಟ್ ನಾನು ಬರೀತಾ ಇರೋದು ಫಸ್ಟ್ ಕ್ವಾಂಟಿಟಿ ಎಸ್. ವಾಟ್ ಈಸ್ ಮೆಂಟ್ ಬೈ ಎಸ್? ಯಾರು ಗೊತ್ತಿರಬೇಕು ಟರ್ಮ್ ಏನು ಅಂತ, ಅವಾಗ ಮಾತ್ರ ಡೈಮೆನ್ಷನ್ಸ್ ಬರೀತೀವಿ. ಎಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ರೆಪ್ರೆಸೆಂಟ್ಸ್ ಸಮ್ ಲೆಂತ್ ಅಷ್ಟೇ. therefore L1 m mass 0 time 0. the dimension for mass and time are 0. Similarly, the second term ತಗೊಳ್ತಾ ಇದ್ದೀನಿ. ಯಾವುದು ಸೆಕೆಂಡ್ ಟರ್ಮ್ ut, where
initial velocity is nothing but a time. What is the dimension for velocity? Velocity dimension initial and final is ಏನು ಬರೀತೀವಿ ನಾವು L1 m0 t minus 1 ನಾನು ಬರೀತಾ ಇರೋದು u ಗೆ. ನೆಕ್ಸ್ಟ್ t ಬರೀತಾ ಇದ್ದೀನಿ. t ಅಂದ್ರೆ ಟೈಮ್ ಏನು ಬರೀತೀರಾ L0 m0 t1. ಫೈನಲಿ ಇಲ್ಲಿ ಪ್ರಾಡಕ್ಟ್ ಇದೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರಾಡಕ್ಟ್ ಇದ್ದಾಗ ನಮಗೆ ಪವರ್ಸ್ ಆಡ್ ಆಗುತ್ತೆ. L to the power of 1 plus 0 1. Therefore L to the power of 1. m0 ಇದೆ m0 ಇದೆ m to the power of 0 plus 0. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಪವರ್ ಆಡ್ ಆಗುತ್ತೆ. Therefore 0 plus 0 0 powers mass ಗೆ. Similarly for time -1 plus 1 ಅರೆದಲ್ಲ ಅಲ್ಲಿ -1 plus 1 ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. t to the power of 0. ನಿನ್ನೆ ಒಂದು ಹೇಳಿದ್ದೆ ಇಲ್ಲಿ ಕ್ವಾಂಟಿಟಿ ಈಕ್ವೇಟ್ ಮಾಡ್ತಾ ಇದೀವಿ ಅಂದ್ರೆ ಒಂದೇ ಡೈಮೆನ್ಷನ್ ಇರಬೇಕು. ಬರ್ತಾ ಇದೆ ನೋಡಿ, ಇದಕ್ಕೆ ಏನು ಡೈಮೆನ್ಷನ್ ಬಂತು L1 m0 t0 ಇದಕ್ಕೂ ಅಷ್ಟೇ ಬಂದಿದೆ. ಅದೇ ತರ ಈ ಕ್ವಾಂಟಿಟಿಗೆ ನಾನು ಫೈಂಡ್ ಔಟ್ ಮಾಡ್ತೀನಿ. ಇಲ್ಲಿ ಸರ್ ಆಫ್ ಇದೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗೆ ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡಕ್ ಬರಲ್ಲ. ದಟ್ ಈಸ್ ದಿ ಒನ್ ಆಫ್ ದಿ ಡಿಮೆರಿಟ್ ಆರ್ ಲಿಮಿಟೇಷನ್. ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀರಾ. ಈ ಆಫ್ ನ ಬಿಡಿ, ಓನ್ಲಿ ದ ವೇರಿಯೇಬಲ್ಸ್ ಆರ್ a t ಸ್ಕ್ವೇರ್ ಹಿಯರ್ ಅಂತ ತಗೊಳ್ತಾ ಇದೀನಿ. a t ಸ್ಕ್ವೇರ್ where a is acceleration. The dimensional formula for acceleration is L1 m0 t minus 2. ಈ ಬೇಸಿಕ್ ಕರೆಕ್ಟ್ ತಿಳ್ಕೊಂಡಿರ್ಬೇಕು, ಅವಾಗ ಮಾತ್ರ ಈಕ್ವೇಷನ್ಸ್ ಬರೀಬಹುದು. ಇಂಟು ಟಿ ಸ್ಕ್ವೇರ್ ಇದೆ. ಟಿ ಸ್ಕ್ವೇರ್ ಅಂದ್ರೆ ಯಾವ ತರ ಬರೀಬಹುದು? ಟಿ ಟೈಮ್ ಬರೀರಿ ಫಸ್ಟ್, ಆಮೇಲೆ ಸ್ಕ್ವೇರ್ ಅಂದ್ರೆ ಟಿ ಅಂದ್ರೆ ಏನು ಟೈಮ್. therefore L0 m0 t1 whole square. ಟಿ ಸ್ಕ್ವೇರ್ ಇದು ಟಿ ಸ್ಕ್ವೇರ್ ಬರೀತಾ ಇದೀನಿ. ಈಗ ಡೈರೆಕ್ಟ್ ಸಿಂಪ್ಲಿಫಿಕೇಶನ್ಸ್ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇದು ಸ್ಕ್ವೇರ್ ಇದೆ, therefore ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 0 into 0 L0 ಆಗಿಬಿಡುತ್ತೆ. ಇದು 0 ಇದೆ, ಇಲ್ಲಿ 1 ಇದೆ, therefore 1 plus 0 1, therefore L1 ಕರೆಕ್ಟ್ ಆಗಿ ಹೇಳ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಇದು ಮಲ್ಟಿಪ್ಲೈ ಆಗುತ್ತೆ. 0 m to the power of 0 into 2 ಸ್ಕ್ವೇರ್ ಇರೋದ್ರಿಂದ 0 ನೇ ಆಗುತ್ತೆ. 0 into 2, therefore ಇದು 0 ನೇ, ಇದು 0 ನೇ, therefore m to the power of 0 plus 0 ಅಂದ್ರೆ 0. ನೀವು ಮಾಡ್ತಾ ಇರೋದು ಸ್ಕ್ವೇರ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಇಲ್ಲಿ 1 ಇದೆ, 1 into 2 2 ಬರುತ್ತೆ t ಗೆ. ಇಲ್ಲಿ ಆಲ್ರೆಡಿ -2 ಇದೆ, ಇದು -2 ಇದೆ, ಇಲ್ಲಿ ಮಲ್ಟಿಪ್ಲೈ ಆಗಿ 2 ಬರುತ್ತೆ. -2 plus 2 ಅಂದ್ರೆ ಕ್ಯಾನ್ಸಲ್ ಆಗಿ t to the power of 0. ಈಗ ನಿಮಗೆ ಗೊತ್ತಾಗ್ತಾ ಇದೆ ಎಸ್ ಈಕ್ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೆ ಇಲ್ಲಿ ಕ್ವಾಂಟಿಟಿ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದೇ ಡೈಮೆನ್ಷನ್ಸ್ ಇರಬೇಕು. ಇದೆ ನೋಡಿ 3 ಕ್ವಾಂಟಿಟೀಸ್, 3 ಟರ್ಮ್ಸ್ ನೋಡಿ. ಫಸ್ಟ್ ಟರ್ಮ್ s ಗೆ, ಸೆಕೆಂಡ್ ಟರ್ಮ್ u t ಗೆ, ಥರ್ಡ್ ಟರ್ಮ್ a t ಸ್ಕ್ವೇರ್ ಗೆ ಸೇಮ್ ಡೈಮೆನ್ಷನ್ಸ್. ನೀವೇನಾದ್ರು ಮಿಸ್ಟೇಕ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಈಕ್ವೇಷನ್ಸ್ ಅಲ್ಲೂ ಅಷ್ಟೇ, ಅದು ಆಡ್ ಮಾಡಬೇಕಾದ್ರೆ, ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ, ಅಥವಾ ಈಕ್ವೇಟ್ ಮಾಡಬೇಕಾದ್ರೆ ಒಂದೇ ಡೈಮೆನ್ಷನ್ಸ್ ಬರುತ್ತೆ. ಬಟ್ ನಾವು ಇದನ್ನು ವೆರಿಫೈ ಮಾಡ್ಕೊಳ್ಳೋ ಮೆಥಡ್ಸ್ ನೋಡ್ಕೊಳ್ಳಿ. ಈಗ ನಿಮಗೆ ಡೈಮೆನ್ಷನ್ ಫಾರ್ ದ 3 ಕ್ವಾಂಟಿಟೀಸ್ ಎಷ್ಟು ಟರ್ಮ್ಸ್ ಇದೆ? 3 ಟರ್ಮ್ಸ್ ಏನೇನು ಬರ್ತಾ ಇದೆ? L1 m0 t0 ಸೇಮ್ ಬಂದಿದೆ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಈ ಡೈಮೆನ್ಷನ್ಸ್ ಏನು ಮಾಡ್ತೀವಿ? ನಾವು ಸಬ್ಸ್ಟಿಟ್ಯೂಟ್ ದಿ ಡೈಮೆನ್ಷನ್ಸ್ ಟು ದಿ given equation and we can prove that LHS is equal to RHS. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಒಂದೇ ಡೈಮೆನ್ಷನ್ ಬರುತ್ತೆ ಅಂತ ಪ್ರೂವ್ ಆಗುತ್ತೆ. ನೀವು ನೋಡ್ಕೋಬೇಕು, ಸ್ಕ್ವೇರ್ ಮಾಡೋ ಮೆಥಡ್ಸ್, ಮಲ್ಟಿಪ್ಲಿಕೇಶನ್ ಮಾಡೋ ಮೆಥಡ್ಸ್ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ಅದಕ್ಕೆ ನೀಟಾಗಿ ಹೇಳಿದ್ದೀನಿ, ನೀವು ಫಾಲೋ ಮಾಡಿ. ಕ್ಲಿಯರ್ ಆಗಿದೆ ಎಷ್ಟು? ಈಗ ಡೈಮೆನ್ಷನ್ಸ್ ಎಲ್ಲ ನೋಡ್ ಇರುತ್ತಲ್ಲ ನಿಮಗೆ, L1 ಇರುತ್ತೆ, m ಮತ್ತು t 0 ಇದರಲ್ಲಿ. ನೆಕ್ಸ್ಟ್ ರೈಟ್ ಡೌನ್ ಸಬ್ಸ್ಟಿಟ್ಯೂಟಿಂಗ್. ಇವನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಈಕ್ವೇಷನ್ ನಂಬರ್ 1. ಸಬ್ಸ್ಟಿಟ್ಯೂಟಿಂಗ್ ದಿ ಡೈಮೆನ್ಷನ್ ಇನ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿತ್ತು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 1 ಲೆಫ್ಟ್ ಸೈಡ್ ಏನಿದೆ s ಇದೆ, s ಡೈಮೆನ್ಷನ್ ಬರೀತಾ ಇದ್ದೀನಿ. s ಇರೋ ಜಾಗದಲ್ಲಿ L1 m0 t0. ರೈಟ್ ಸೈಡ್ ಏನಿದೆ? ut plus half a t square. ut dimension ಏನಿದೆ? ಫೈನಲಿ we get L1 m0 t0 ಪ್ಲಸ್ ಹಾಫ್ ಬಿಡಿ. ಡೈಮೆನ್ಷನ್ಸ್ ಬರೀಬೇಕಾದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರೆಯೋಕ್ಕೆ ಬರಲ್ಲ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬರಲ್ಲ. ಅದು ಹೇಳ್ತೀವಿ ಹಾಫ್ a t ಸ್ಕ್ವೇರ್ ಇತ್ತು, ಹಾಫ್ ಬರೀತಾಗ ನಾನು a t ಸ್ಕ್ವೇರ್ ಮಾತ್ರ ಬರೀತಾ ಇದ್ದೆ, ಅದಕ್ಕೆ ಮಾತ್ರ ಡೈಮೆನ್ಷನ್ಸ್ ಇದೆ. ಏನಿದೆ ಅದು a t ಸ್ಕ್ವೇರ್ ಡೈಮೆನ್ಷನ್? L1 m0 t0.
ಒಂದು ಬೆಸ್ಟ್ ಮೆಥಡ್ ಅಂದರೆ ನಿಮಗೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅರ್ಥ ಆಗಿರಬೇಕು. ನೋಡಿ, ಈಕ್ವೇಟ್ ಮಾಡ್ತಾ ಇದೀವಿ ಅಂದರೆ ಸೇಮ್ ಇರುತ್ತೆ, ಆ್ಯಡ್ ಮಾಡ್ತಾ ಇದೀವಿ ಅಂದರೆ ಸೇಮ್ ಇರುತ್ತೆ, ಸಬ್ಸ್ಟ್ರಾಕ್ಟ್ ಮಾಡೋ ಕೇಸಲ್ಲೂ ಸೇಮ್ ಇರುತ್ತೆ. ಹಾಗಾಗಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಯಾಕೋ ಸೇಮ್ ಬರ್ತಾ ಇದೆ ನಮಗೆ ಟರ್ಮ್, ಎಲ್ಲ ಟರ್ಮ್ ಕೂಡ ಡೈಮೆನ್ಷನ್ಸ್ ಅಂದರೆ ಏನೋ ಒಂದು ಕಡೆ ಮಿಸ್ಟೇಕ್ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ. ಈಗ ಇಲ್ಲಿ ನೀವು ಮಾಡಬೇಕಾಗಿರೋ ಲೆಫ್ಟ್ ಸೈಡ್ ಆಸ್ ಇಟ್ ಈಸ್, ಏನು ಚೇಂಜಸ್ ಆಗಲ್ಲ. ರೈಟ್ ಸೈಡ್ ನೋಡ್ಕೊಳ್ಳಿ, ಇಲ್ಲಿ ಸೇಮ್ ಟರ್ಮ್ಸ್ ಇದೆ, ಸೇಮ್ ಡೈಮೆನ್ಷನ್ಸ್ ಇದೆ. ಸೇಮ್ ಡೈಮೆನ್ಷನ್ಸ್ ಇದ್ರೇ ಅದು ಆ್ಯಡ್ ಆಗೋದು. ಹಾಗಾಗಿಬಿಟ್ಟು ಈ ಥರ ಕೇಸಸ್ಸಲ್ಲಿ ನೀವು ಆ್ಯಡ್ ಮಾಡೋಂಗಿಲ್ಲ. ಮಲ್ಟಿಪ್ಲಿಕೇಶನ್ಸ್ ಇದ್ದರೆ, ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಇದ್ದರೆ ಪವರ್ 1 + 1 2 ಆಗುತ್ತೆ ಅಂತ ಬರೀತಾ ಇದ್ದೀವಿ. ಬಟ್ ಆಡಿಷನ್ನಲ್ಲಿ ಅಥವಾ ಸಬ್ಸ್ಟ್ರಾಕ್ಷನ್ನಲ್ಲಿ ಈ ಥರ ಸೇಮ್ ಕ್ವಾಂಟಿಟೀಸೇ ಇರುತ್ತೆ, ಸೇಮ್ ಡೈಮೆನ್ಷನ್ಸ್ ಇರುತ್ತೆ. ಅದನ್ನು ಕಾಮನ್ ತೊಗೊಳ್ತೀವಿ. ಕಾಮನ್ ತೊಗೊಂಡ್ರೆ ಒಂದು ಸತಿ ಬರೀತೀವಿ. ಇವೆರಡು ಬರೆಯೋದು ಒಂದು ಸತಿ ಬರೀತೀವಿ. ಯಾವ್ದು ಬರೀವಿ ಸೇಮ್ ಇರೋದ್ರಿಂದ L1 M0 T0 ಕಾಮನ್ ತೊಗೊಳ್ತೀವಿ. ಅಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ ಮಲ್ಟಿಪ್ಲಿಕೇಶನ್ಸ್ ಇದ್ದರೆ ಮಾತ್ರ ಪವರ್ ಆ್ಯಡ್ ಮಾಡ್ತೀವಿ. ಆ ಪ್ರೋಸೆಸ್ AT² ಅಲ್ಲಿ ಮಾಡಿದ್ದೀವಿ, ಆ್ಯಡ್ ಮಾಡ್ತೀವಿ ಪವರ್ ಪ್ರಾಡಕ್ಟ್ ಇದ್ದಾಗ. UT ಅಲ್ಲೂ ಮಾಡಿದ್ವಿ ನೋಡಿ, UTಗೆ M0 0 + 0 ಈ ಥರ. ಬಟ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನಲ್ಲಿ ಕಾಮನ್ ತೆಗಿಬೇಕು. ಸೇಮ್ ಇರುತ್ತೆ, ಸೇಮ್ ಇದೆ, ಕಾಮನ್ ತೆಗಿತೀವಿ. ಈಗ ಪ್ರೂವ್ ಆಯ್ತಲ್ಲ ನಮಗೆ. ನೋಡಿ, ಡೈಮೆನ್ಷನ್ ಫಾರ್ ಲೆಂತ್, ಡೈಮೆನ್ಷನ್ ಫಾರ್ ಮಾಸ್, ಟೈಮ್ ಸೇಮ್ ಇದೆ ಎರಡು ಕಡೆನೂ. therefore LHS = RHS. ಭಾಳ ಈಸಿ ಇರುತ್ತೆ ಪ್ರೂಫ್. ಕೇಳ್ತಾರೆ ಕಾಮನ್ ಬೋರ್ಡ್ ಎಕ್ಸಾಮಲ್ಲಿ ಒಂದು ಇದ್ದೇ ಇರುತ್ತೆ, ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಬರಿಬೋದಲ್ವಾ. ಈಗೇನು ಪ್ರೂವ್ ಆಯಿತು? ಫ್ರಮ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಯು ಕ್ಯಾನ್ ಸೇ ದಟ್ ದ ಗಿವನ್ ಈಕ್ವೇಷನ್ ಇಸ್ ಕರೆಕ್ಟ್ ಬಿಕಾಸ್ ಯಾಕೆ ಕರೆಕ್ಟ್ ಅಂತ ಹೇಳ್ತೀವಿ? ಡೈಮೆನ್ಷನ್ ಆಫ್ ಆಲ್ ದಿ ಟರ್ಮ್ಸ್ ಇನ್ ದಿ ಗಿವನ್ ಈಕ್ವೇಷನ್ ಇಸ್ ಸೇಮ್. ನಮಗೆ ಸ್ಟೇಟ್ಮೆಂಟ್ ಅಪ್ಲೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಎಲ್ಲ ಟರ್ಮ್ ಕಂಪೇರ್ ಮಾಡಿದ್ರೆ ಒಂದೇ ಥರ ಡೈಮೆನ್ಷನ್ಸ್ ಬರ್ತಾರೆ, ಅದಕ್ಕೆ ಇದು ಕರೆಕ್ಟ್ ಅಂತ ಪ್ರೂವ್ ಆಯ್ತು. ಮಾಡ್ಕೊಳ್ಳಿ, ಫ್ರಮ್ ದಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ the given equation is dimensionally correct. Dimensionally correct. From the principle of homogeneity, the given equation is dimensionally correct. ಆಯ್ತಲ್ವಾ? ಈಗ ಎರಡು ಈಕ್ವೇಷನ್ಗೆ ನೀವು ಪ್ರೂವ್ ಮಾಡಿದ್ದೀರಾ. ಸಿಮಿಲರ್ಲಿ ಯಾವ ಈಕ್ವೇಷನ್ ಕೊಡಿ ನೀವು ಮಾಡೋ ಮೆಥಡ್ಸ್ ಹಿಂಗೆ ಇರುತ್ತೆ. ಬಟ್ ಟರ್ಮ್ಸ್ ಚೇಂಜ್ ಆಗುತ್ತೆ. ಟರ್ಮ್ಸ್ ಚೇಂಜ್ ಆದಾಗ ಡೈಮೆನ್ಷನ್ ಚೇಂಜಸ್ ಆಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋದು ಈಸಿ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಥರ್ಡ್ ಸೇಮ್ ಲಾಸ್ಟ್ ರೂಲ್ ಚೆಕ್ ಮಾಡ್ಕೊಳ್ಳೋಣ. ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಗಿವನ್ ಈಕ್ವೇಷನ್ ಅಂತ ನೀವು ಯಾವ ಈಕ್ವೇಷನ್ ಅನ್ನು ಕೊಡ್ಬೋದು. ಸಿ ದ ಥರ್ಡ್ ಈಕ್ವೇಷನ್ ಈಸ್ of mv². ನಂಬರ್ ಆಫ್ ಈಕ್ವೇಷನ್ಸ್ ಇದೆ, ಫಿಸಿಕಲ್ ಈಕ್ವೇಷನ್ಸ್ ಯಾವುದಾದ್ರೂ ಕೊಡ್ಬೋದು. ನಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋ ಮಾತ್ರ ಪ್ರೂವ್ ಮಾಡ್ತಾ ಇದೆ. ಆಫ್ mv², ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. m is the mass, v is the velocity, is equal to mgh. ವೇ ಇದಕ್ಕೂ ಕೂಡ ನಾವು ಪ್ರೂವ್ ಮಾಡ್ತೀವಿ ಡೈಮೆನ್ಷನಲಿ ಕರೆಕ್ಟ್ ಅಂತ. ವೇ m ಎರಡು ಕಡೆ m ಅಂದರೆ ಮಾಸ್, mass of a body, and v velocity. ನಿಮಗೆ ಟರ್ಮ್ಸ್ ಗೊತ್ತಾಗ್ಬಿಟ್ರೆ ಡೈಮೆನ್ಷನ್ಸ್ ಬರದೇ ಬರೀತೀರ. ಯಾಕಂದ್ರೆ ಗೊತ್ತಿರುತ್ತೆ ನಿಮಗೆ ಮಿನಿಮಮ್ ಬೇಸಿಕ್ ಡೈಮೆನ್ಷನ್ಸ್ ಯಾವ ಥರ ಬರೀಬೇಕು ಅಂತ. ವೆಲಾಸಿಟಿ ಆಫ್ ಎ ಬಾಡಿ, ಪ್ಲೀಸ್ ರೈಟ್ ಡೌನ್ ಫಾಸ್ಟ್ಲಿ. g means here acceleration due to gravity. Acceleration due to gravity. Finally, h means height. Height represent ಮಾಡುತ್ತೆ. Height, radius, diameter, they are all the lengths. ಒಂದು ಲೆಂತ್ ಅಷ್ಟೇ. Acceleration due to gravity ಇದರಲ್ಲಿ ಗೊತ್ತಿದೆ ನಿಮಗೆ. ಇಟ್ ಈಸ್ ದಿ ಆಕ್ಸಲರೇಷನ್. ಆಕ್ಸಲರೇಷನ್ ಏನು ಡೈಮೆನ್ಷನ್ಸ್ ಇರುತ್ತೋ ಅದನ್ನೇ ಬರೀತೀರಾ. ಇದು ಗ್ರಾವಿಟೇಷನ್ ಚಾಪ್ಟರ್ ನಾವು ಹೇಳ್ತೀವಿ. The constant acceleration attended by the freely falling bodies ಅಂತ ಆ ಎಕ್ಸ್ಪ್ಲನೇಷನ್ಸ್ ಅಲ್ಲಿ ಹೇಳ್ತೀವಿ. ಆಕ್ಸಲರೇಷನ್ಗೆ ನೀವು ಯೂನಿಟ್ ಬರೀತೀರಾ, ಡೈಮೆನ್ಷನ್ಸ್ ಬರೀತೀರಾ, ಆಲ್ರೆಡಿ ಗೊತ್ತಿದೆ ನಿಮಗೆ. ಮೋಷನ್ ಇನ್ ಸ್ಟ್ರೈಟ್ ಲೈನಲ್ಲಿ ಅದೇ ವೆಲಾಸಿಟಿ, ಆಕ್ಸಲರೇಷನ್, ಹೈಟ್ ಅಂದರೆ ಲೆಂತ್, ಇಲ್ಲಿ ಮಾಸ್, ಮಾಸಿಕ್ ಡೈಮೆನ್ಷನ್ m1 L0 T0 ಅಂತ ಗೊತ್ತಿದೆ. ಇಷ್ಟು ಐಡಿಯಾ ಇದೆ ಅಂದರೆ ನೀವು ಸೇಮ್ ಮೆಥಡಲ್ಲಿ ಪ್ರೂವ್ ಮಾಡ್ತಾ ಹೋಗ್ಬೋದು. ಕಂಪ್ಲೀಟ್ ಆಯ್ತಲ್ವಾ? ಕಂಪ್ಲೀಟ್ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳೋದು, ಇಲ್ಲ ಅಂದರೆ ನೀವು ಸ್ಟಾಪ್ ಮಾಡಿ ಅದನ್ನು ಬರ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ರೈಟ್ ದಿ ಸೊಲ್ಯೂಷನ್ ಆನ್ಸರ್.
ಆನ್ಸರ್ ಬರೀತಾ ಹೋಗಿ. ದ ಗಿವನ್ ಈಕ್ವೇಶನ್ ಈಸ್, ನಿಮಗೆ ಟರ್ಮ್ಸ್ ಕೊಟ್ಟಿರ್ತೀವಿ ನಾವು ಯಾವ್ಯಾವ ಏನು ಅಂತ, ಅದು ಗೊತ್ತಿರಬೇಕು. ಮಿನಿಮಮ್ ಆ ಟರ್ಮ್ಸ್ ಐಡೆಂಟಿಫೈ ಮಾಡಬೇಕು. ಹೆಚ್ ಅಂದರೆ ಏನು, ಜಿ ಅಂದರೆ ಏನು ಅಂತ ಬರ್ಕೋಬೇಕು ಬೇಗ. ದ ಗಿವನ್ ಈಕ್ವೇಶನ್ ಈಸ್, ಸೇಮ್ ಮೆಥಡಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ದ ಗಿವನ್ ಈಕ್ವೇಶನ್ ಈಸ್ half mv square is equal to mgh. This is equation number 1. Same method. Next, writing the dimensions. Write the dimensions. Write the dimensions for each term. For each term. First half constant ಇದನ್ನ ಗೆಟ್ ಮಾಡಿ. ಯಾವುದಿದೆ ಈ ಟರ್ಮ್ಸ್ ನೋಡ್ಕೊಳ್ಳಿ. ಎಮ್ ವಿ ಸ್ಕ್ವಯರ್ ಇದೆ. ಕರೆಕ್ಟಾಗಿ ಸಿಂಪ್ಲಿಫಿಕೇಶನ್ಸ್ ನೋಡ್ಕೋಬೇಕು. ಅಡಿಷನ್ ಇದ್ದಾಗ ಕಾಮನ್ ತೆಗಿತೀರಾ, ಮಲ್ಟಿಪ್ಲಿಕೇಶನ್ಸ್ ಇದ್ದಾಗ ಪವರ್ಸ್ನ ಆ್ಯಡ್ ಮಾಡ್ತೀರಾ, ಸ್ಕ್ವಯರ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ ಡೈರೆಕ್ಟ್. ಅದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕಿದೆ. ಎಮ್ ಇಸ್ ದಿ ಮಾಸ್. ಮಾಸ್ ಡೈಮೆನ್ಷನ್ ಏನು? L0, M1, T0. ಸಿಮಿಲರ್ಲಿ ಇನ್ನೊಂದು ಕ್ವಾಂಟಿಟಿ ಇದೆ ವಿ ಸ್ಕ್ವಯರ್. ವಿ ಸ್ಕ್ವಯರ್ ಅಂದರೆ ಇದು ಫಸ್ಟ್ ವೆಲಾಸಿಟಿ ಬರೀಬೇಕು. ವೆಲಾಸಿಟಿ L1 M0 T minus 1 ಹೋಲ್ ಸ್ಕ್ವಯರ್. ವಿ ಮಾತ್ರ ಇದೆ ಸ್ಕ್ವಯರ್. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಇದೊಂದು ನೋಡ್ಕೊಳ್ಳಿ. L0 as it is, M1 as it is, T0 as it is ಇಂಟು ಯಾವ ಥರ ನೀವು ವಿ ಸ್ಕ್ವಯರ್ ಮಾಡಬೇಕು ಅಂದರೆ 1 ಇಂಟು 2 2 L2, 2 ಇಂಟು 0 0, ಮೈನಸ್ 1 ಇಂಟು 2 ಮೈನಸ್ 2 10 to the power minus 2. ಈಗ ನಿಮಗೆ ಗೊತ್ತಾಯಿತು ಸ್ಕ್ವಯರ್ನ ನಾವು ಯಾವ ಥರ ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅಂತ. ಫೈನಲಿ ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ಇಂದ ಏನಾಗುತ್ತೆ? L0 ಪ್ಲಸ್ 2 ಪ್ಲಸ್ 2 10 to the power M1 ಇದೆ, 0 ಇದೆ, therefore 1 plus 0 1. T0 minus 2 ಇದೆ, minus 2. ಜಸ್ಟ್ ಒಂದು ಕ್ವಾಂಟಿಟಿ ಮಾತ್ರ, ಒಂದು ಟರ್ಮ್ ಮಾತ್ರ ಬರುತ್ತೆ. ಯಾವ ಟರ್ಮ್ ಇದು? ಎಮ್ ವಿ ಸ್ಕ್ವಯರ್ ಡೈಮೆನ್ಷನ್. ಸಿಮಿಲರ್ಲಿ ಇನ್ನೊಂದು ಟರ್ಮ್ ಯಾವಿದೆ? ಎಮ್ ಜಿ ಎಚ್ ಇದೆ. ಎಮ್ ಜಿ ಎಚ್ಗೆ ಡೈಮೆನ್ಷನ್ಸ್ ಬರೀಬೋದಲ್ವಾ? ಎಮ್ ಮಾಸ್. ಮಾಸ್ಗೆ ಡೈಮೆನ್ಷನ್ ಏನು? M1 ಅಷ್ಟೇ. ಟಿ ಆ್ಯಂಡ್ ಎಲ್ ಆರ್ 0 ಇಂಟು ಜಿ. ಜಿ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಆಕ್ಸಲರೇಷನ್ ಏನು ಬರೀತೀರಾ? L1 ಟಿ ಟು ದಿ ಪವರ್ ಮೈನಸ್ 2 M0 ಇರುತ್ತೆ. ಇಲ್ಲಿ ಯಾವ ಸ್ಕ್ವಯರ್ ಇಲ್ಲ, ಕ್ಯೂಬ್ ಇಲ್ಲ. ಆ್ಯಂಡ್ ಎಚ್ ಇಸ್ ನಥಿಂಗ್ ಬಟ್ ಹೈಟ್. ಹೈಟ್ ಅಂದರೆ ಒಂದು ಲೆಂತ್ ಅಷ್ಟೇ. therefore L1 M0 T0. ನೀವು ಸಿಂಪ್ಲಿಫೈ ಮಾಡಿದ್ರೆ ಇದೇ ಆನ್ಸರ್ ಬರಬೇಕು. ಅವಾಗ ಮಾತ್ರ ಅದು ಕರೆಕ್ಟ್ ಇರೋ ಈಕ್ವೇಷನ್ ಆಗುತ್ತೆ. ನೋಡಿ ಬರುತ್ತೆ. ಈಗೆಲ್ಲ ಮಲ್ಟಿಪ್ಲಿಕೇಶನ್ಸ್ ಇದ್ರೆ ಪವರ್ಸ್ ಆ್ಯಡ್ ಮಾಡಬೇಕಷ್ಟೇ. 0 L0 ಇದೆ, ಪ್ಲಸ್ 1 ಇದೆ, ಪ್ಲಸ್ 1 ಇದೆ. therefore 1 plus 1 plus 0 2. L to the power ಎಲ್ಲ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಇರೋದ್ರಿಂದ ಎಮ್ ಜಿ ಎಚ್ ಆ್ಯಡ್ ಮಾಡಿದ್ರೆ L to the power ಏನಾಯಿತು? 2. M1 ಇದೆ, M0 ಇದೆ, 0 ಇದೆ, M1. ಸಿಮಿಲರ್ಲಿ T0 ಇದೆ, T minus 2 ಇದೆ, T0 ಇದೆ, T minus 2. ಕಂಪೇರ್ ಮಾಡಿ ಮೇಲೆ ಟರ್ಮ್ ಬಂದಿರೋ ಡೈಮೆನ್ಷನ್ಸ್ ಇದನ್ನ ಸೇಮ್ ಇದೆ ನೋಡಿ. ಅಲ್ಲಿಗೆ ಈ ಎರಡು ಟರ್ಮ್ ಕೂಡ ನಾವು ಈಕ್ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಸೇಮ್ ಇರಲೇಬೇಕು. ಡೈಮೆನ್ಷನಲ್ಲಿ ಕರೆಕ್ಟ್ ಇದೆ, ಅದಾಯ್ತಲ್ವಾ? ಈಗ ನೀವು ಏನು ಮಾಡ್ತೀವಿ? ಡೈಮೆನ್ಷನ್ಸ್ ಫೈಂಡ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ ಈ ಥರ ನೀವು ಕ್ಲೂ ಸಿಗುತ್ತೆ ನಿಮಗೆ. ಕರೆಕ್ಟ್ ಇದೆ ಇಲ್ಲ ಅನ್ನೋದು ಬರ್ಕೊಳ್ಳಿ. ಸಬ್ಸ್ಟಿಟ್ಯೂಟಿಂಗ್ the dimensions in equation number 1. In equation number 1, ಈಗ equation number 1 ಯಾವುದಿದೆ ನೋಡಿ, ಆ ಪ್ಲೇಸಲ್ಲಿ ಅಂದರೆ ಆ ಟರ್ಮ್ಸ್ ಇರೋ ಪ್ಲೇಸಲ್ಲಿ ನೀವು ರೀಪ್ಲೇಸ್ ಮಾಡಬೇಕು ಡೈಮೆನ್ಷನ್ಸ್ ಇಲ್ಲ. ಏನಿದೆ? ಹಾಫ್ ಎಮ್ ವಿ ಸ್ಕ್ವಯರ್ ಇದೆ. ಹಾಫ್ನಲ್ಲಿ ಬರೀಬೇಕು, ಡೈಮೆನ್ಷನ್ಸ್ ಬರೆಯೋದು ಬರಲ್ಲ. ಎಮ್ ವಿ ಸ್ಕ್ವಯರ್ ಡೈಮೆನ್ಷನ್ ಏನು ಬಂದಿತ್ತು ನಮಗೆ? ಎಲ್ ಸ್ಕ್ವಯರ್ M1 T minus 2 is equal to MGH. MGH ಡೈಮೆನ್ಷನ್ ಏನು ಬಂದಿದೆ? ಇದೇ ಬಂದಿರುತ್ತೆ, ಅದು ನೋಡ್ಬೋದು ನೀವು ಪ್ರೂಫಲ್ಲಿ ಕೂಡ. therefore L2 M1 T minus 2 ಮುಗೀತಲ್ಲ ನಮ್ಮ ಪ್ರೂಫು.
ಈಗ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ಟ್ಯಾಬ್ಗೂ ಪ್ರತಿಯೊಂದು ಕ್ವಾಂಟಿಟಿಗೂ ಒಂದೇ ಇರುತ್ತೆ ಡೈಮೆನ್ಷನ್. ಲೆಂತ್ಗೆ 2 ಇದೆ 2 ಇದೆ, ಹೀಗೆ -2 ಇದೆ -2, m1 ಇದೆ 1 ಇದೆ. ಈಗ LHS RHS. ಅಂದರೆ ಫಿಸಿಕಲ್ ಈಕ್ವೇಷನ್ಸ್ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಈ ಥರ ಪ್ರೂವ್ ಆಗುತ್ತೆ. ಅದನ್ನು ನೀವು ಕಂಪೇರ್ ಮಾಡಿಕೊಂಡು ಪ್ರೂವ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಮಿನಿಮಮ್ 3 ಈಕ್ವೇಷನ್ಸ್ ಸಾಲ್ವ್ ಮಾಡಿಸ್ತೀನಿ. ಬೇರೆ ಈಕ್ವೇಷನ್ಸ್ ಕೊಡಬಹುದು, ಒಟ್ಟಾಗಿ ನೀವು ಟರ್ಮ್ ಐಡೆಂಟಿಫೈ ಮಾಡಬೇಕು, ಡೈಮೆನ್ಷನ್ಸ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಪ್ರೂವ್ ಮಾಡಬೇಕು. ಫೈನಲಿ ಕನ್ಕ್ಲೂಡ್ ಮಾಡ್ಬೋದಲ್ವಾ? ರೈಟ್ ಡೌನ್ ಫ್ರಮ್ ದಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, from the principle of homogeneity, the given equation is dimensionally correct. The given equation is dimensionally correct. ನಮಗೆ ಕೊಟ್ಟಿರೋ ಈಕ್ವೇಷನ್ಸ್ 3 ಈಕ್ವೇಷನ್ಸ್ ಕೂಡ ಕರೆಕ್ಟ್ ಅಂತ ಪ್ರೂವ್ ಮಾಡಿದ್ದೀನಿ. ಅವ್ರು ಎಷ್ಟು ಈಕ್ವೇಷನ್ಸ್ ಆದರೂ ಕೊಡಿ, ಬೇರೆ ಬೇರೆ ಈಕ್ವೇಷನ್ಸ್ ಚೇಂಜಸ್ ಮಾಡಿ ನಿಮಗೆ ಮೆಥಡಲ್ಲಿ ಪ್ರೂವ್ ಮಾಡಬೇಕು. ಮಿನಿಮಮ್ ನಿಮಗೆ ಮಾಸ್, ಲೆಂತ್, ವೆಲಾಸಿಟಿ, ಆಕ್ಸಲರೇಷನ್, ಹೈಟ್ ಇದಕ್ಕೆಲ್ಲ ಡೈಮೆನ್ಷನ್ಸ್ ಬರೆಯೋದು ಗೊತ್ತಿರಬೇಕು. ಅವಾಗ ಮಾತ್ರ ನೆಕ್ಸ್ಟ್ ಪ್ರೋಸೆಸ್ ಗೊತ್ತಿರಬೇಕು. ಅಡಿಷನ್ ಮಾಡಬೇಕಾದ್ರೆ ಕಾಮನ್ ತೊಗೊತೀರಾ, ಎಷ್ಟಾದರೂ ಇಲ್ಲಿ ut ಪ್ಲಸ್ AT² ಪ್ಲಸ್ ಇನ್ನೊಂದು ಯಾವುದೋ ಒಂದು ಟರ್ಮ್ ಬರುತ್ತೆ, ಎಲ್ಲದಕ್ಕೂ ಸೇಮ್ ಡೈಮೆನ್ಷನ್ಸ್ ಬಂದೇ ಬರುತ್ತೆ. ಒಂದು ಸತಿ ಬಂದರೆ ಸಾಕು ಅಡಿಷನಲ್ಲಿ ಸಬ್ಸ್ಟ್ರಾಕ್ಷನಲ್ಲಿ. ಮತ್ತು ಮಲ್ಟಿಪ್ಲಿಕೇಶನಲ್ಲಿ ಪವರ್ ಆ್ಯಡ್ ಆಗುತ್ತೆ, ಸ್ಕ್ವಯರ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ. ಎಕ್ಸಾಂಪಲ್ ಈ ಥರ ಇರುತ್ತೆ ಅಂತ L² ಇದ್ದರೆ ಹಿಂಗೆ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ 2 × 2 4. ಹೀಗೆ ಸ್ಕ್ವಯರ್ ಕ್ಯೂಬ್ ಇದ್ದಾಗ ಹಿಂಗೆ ಸಿಂಪ್ಲಿಫೈ ಮಾಡಬೇಕು. ಅಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದಾಗ, ಮಲ್ಟಿಪ್ಲಿಕೇಶನ್ಸ್ ಇದ್ದಾಗ ಎಲ್ಲರೂ ಕೂಡ ಕವರ್ ಆಗಿದೆ ಇದರಲ್ಲಿ. ಇದನ್ನು ಯೂಸ್ ಮಾಡಿಕೊಂಡು ನಂಬರ್ ಆಫ್ ಈಕ್ವೇಷನ್ಸ್ಗೆ ಡೈಮೆನ್ಷನಲಿ ಕರೆಕ್ಟ್ ಅನ್ನೋದನ್ನು ಪ್ರೂವ್ ಮಾಡ್ಬೋದು. ಕ್ಲಿಯರ್ ಆಗಿಲ್ವಾ? ನೆಕ್ಸ್ಟ್ ರೈಟ್ ಔಟ್ 18 ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ದಿ ಡೈಮೆನ್ಷನಲ್ ಅನಾಲಿಸಿಸ್ ಏನಿದೆ? ಟು ಡಿರೈವ್ ದಿ ರಿಲೇಷನ್ ಬಿಟ್ವೀನ್ different physical quantities. They are given the different physical quantities, then we have to show the relation or prove the relation between those physical quantities. ನಿಮಗೆ ಬೇರೆ ಬೇರೆ ಕ್ವಾಂಟಿಟೀಸ್ ಕೊಡ್ತಾರೆ, ಅವ್ರು ಯೂಸ್ ಮಾಡ್ಕೊಂಡು ನೀವು ಈಕ್ವೇಷನ್ ಡಿರೈವ್ ಮಾಡ್ತೀರಾ. ಅದು ಈ ರಿಲೇಷನ್ ಏನು ತೋರಿಸುತ್ತೆ? ಆ ಫಿಸಿಕಲ್ ಕ್ವಾಂಟಿಟೀಸ್ ಮಧ್ಯೆ ರಿಲೇಷನ್ನ ತೋರಿಸ್ತಾ ಹೋಗುತ್ತೆ. ಅದರಲ್ಲಿ ಒಂದು ಏನಿದೆ ಅದನ್ನೇ ಕೇಳ್ತಾರೆ. ಆಲ್ಮೋಸ್ಟ್ 3 ಮಾರ್ಕ್ಸ್ಗೆ ರಿಪೀಟೆಡ್ ಕೇಳಿರೋ ಕ್ವಶನ್ನೇ. ಈಗ ಕ್ವಶನ್ ಬರ್ತಾರೆ ಡೈರೆಕ್ಟ್, ಯಾವ ಈಕ್ವೇಷನ್ ಯಾವ ರಿಲೇಷನ್ ಪ್ರೂವ್ ಮಾಡಬೇಕು ಅನ್ನೋದನ್ನು ಕೇಳ್ತಾರೆ. ರೈಟ್ ಔಟ್ ಡಿರೈವ್ ದಿ ರಿಲೇಷನ್ ಬಿಟ್ವೀನ್, ಇದು ಕ್ವಶನ್ ಹೆಡಿಂಗ್ ಆಗಿ ನಿಮ್ಗೆ ಯಾವ ಅಪ್ಲಿಕೇಶನ್ ಅಂತ ಗೊತ್ತಾಯ್ತಲ್ವಾ? ಈಗ ಯಾವ ಕ್ವಶನ್ ಕೇಳ್ಬೋದು ಅಂತ ಬರ್ಕೊಳ್ಳಿ. ಡಿರೈವ್ ದಿ ರಿಲೇಷನ್ ಬಿಟ್ವೀನ್ time period of oscillation of a simple pendulum right on the bracket T. Time period term ಕೊಟ್ಟಿದ್ದಾರೆ, comma length of the simple pendulum small l and acceleration due to gravity at a place that is represented by small g. or ಈ ಪ್ರಾಬ್ಲಮ್ ಈ ಒಂದು ಕ್ವಶನ್ ಈಸಿಯಾಗಿ ಕೊಡ್ಬೋದು ನಿಮಗೆ. ದಟ್ ಈಸ್ ಡಿರೈವ್ t is equal to 2 pi root L by G using ಇಲ್ಲೂ ಬರ್ಕೊಳ್ಳಿ ಬೇಕಾದ್ರೆ, ಇಲ್ಲೂ ಕೂಡ ಅಷ್ಟೇ using
dimensional analysis. ಇನ್ನು ಬರ್ಕೊಳ್ಳಿ using dimensional analysis. ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡಿಕೊಂಡು ನೀವು ಈ ಇಕ್ವೇಷನ್ ಡಿರೈವ್ ಮಾಡಿ ಅಂತ ಡೈರೆಕ್ಟ್ ಕೇಳ್ತಾರೆ. ಇಲ್ಲ ಡಿಟೇಲ್ ಕೊಟ್ಟಿರ್ತಾರೆ ಅವರು. ಟಿ ಅಂದರೆ ಟೈಮ್ ಪೀರಿಯಡ್, ಎಲ್ ಅಂದರೆ ಲೆಂತ್ ಅಂಡ್ ಜಿ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಷ್ಟನ್ನು ಬೇಗ ಬರ್ಕೋಬೇಕು ನೀವು. ಇಲ್ಲ ಆಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಯ್ತಲ್ವಾ? ಬರ್ಕೊಳಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ ಅಂದರೆ ನೀವು ಸ್ಟಾಪ್ ಮಾಡ್ಬೋದು, ವೀಡಿಯೋ ಸ್ಟಾಪ್ ಮಾಡಿ ಬರ್ಬೋದು. ಇಲ್ಲಾಂದರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಿಮಗೆ ಸಿಂಪಲ್ ಪೆಂಡುಲಮ್. ಈ ಸಿಂಪಲ್ ಪೆಂಡುಲಮ್ನ ಪ್ರಾಪರ್ಟೀಸ್ ಅಂತ ಹೋಗ್ಬಿಡ್ತೀವಿ ನೋಡಿ. ಯಾವ ಥರ ಇದನ್ನು ಡಿಸೈನ್ ಮಾಡಿರ್ತಾರೆ ಅಂತ. ಥ್ರೆಡ್ ಇದೆ, ಪರ್ಟಿಕ್ಯುಲರ್ ಲೆಂತ್ ಇರುತ್ತೆ ಇದು. ಆ್ಯಂಡ್ ಇಟ್ ಹ್ಯಾಸ್ ಎ ಬಾಬ್, BOB, ಬಾಬ್ ಆಫ್ ಮಾಸ್ ಎಮ್. ಎಷ್ಟೋ ಮಾಸ್ ಇರೋ ಬಾಬ್ ಇರುತ್ತೆ. ಟೈಮ್ ಪೀರಿಯಡ್ ಅಂದರೆ ಏನಿಲ್ಲ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಇದನ್ನು ಆಸಿಲೇಟ್ ಮಾಡ್ತೀನಿ, ಒಂದು ಕಡೆ ತೊಗೊಂಡು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಬಿಡ್ತೀನಿ, ಇದು ಹೋಗಿ ಬರ್ತಾ ಇದೆ. ಅರ್ಥ ಆಗ್ತಿಲ್ವಾ? ಇಲ್ಲಿಂದ ನೋಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೋಗ್ತಾ ಇದೆ, ಆಫ್ ಆಯಿತು ಆಸಿಲೇಷನ್, ಮತ್ತೆ ಬಂತು ಅಂದರೆ ಒಂದು ಎಕ್ಸಾಂಪಲ್, ನೀವು ಮನೆಯಿಂದ ಕಾಲೇಜಿಗೆ ಹೋಗ್ತೀರಾ, ಮತ್ತೆ ಮನೆಗೆ ಬಂದರೆ ಒಂದು ಆಸಿಲೇಷನ್ ಮುಗೀತು ಅಂತ. ಅಲ್ಲಿಗೆ ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದೇ ಟೈಮ್ ಪೀರಿಯಡ್. ಎಕ್ಸಾಂಪಲ್, ನೀವು ಮಾರ್ನಿಂಗ್ 8 o'clock ಬರ್ತೀರಾ, ಈವ್ನಿಂಗು 7 o'clock ಹೋಗ್ತೀರಾ, ಎಷ್ಟು ಅವರ್ಸ್ ಆಯಿತು ಅಂದರೆ ಅದು ಟೈಮ್ ಪೀರಿಯಡ್ ಆಗುತ್ತೆ. ಅದು ರಿಪೀಟ್ ಆಗುತ್ತೆ. ಡೈಲಿ ನೀವು ಬರೋ ಟೈಮು ಹೋಗೋ ಟೈಮ್ ಸೇಮ್ ಇದೆ. ಇಲ್ಲಿ ಅದೇ ಥರನೇ ಆಗುತ್ತೆ. ಟೈಮ್ ಟೇಕನ್ ಫಾರ್ ಒನ್ ಆಸಿಲೇಷನ್ ನೋಡ್ಕೊಳ್ಳಿ, ಹೋಗಿದೆ ಬಂದಿದೆ, ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದೇ ಟೈಮ್ ಪೀರಿಯಡ್. ವಾಟ್ ಈಸ್ ಮೀನ್ ಬೈ ಟೈಮ್ ಪೀರಿಯಡ್? ಟೈಮ್ ಟೇಕನ್ ಫಾರ್ ಒನ್ ಆಸಿಲೇಷನ್ ಆರ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಈಸ್ ನಥಿಂಗ್ ಬಟ್ ದಿ ಟೈಮ್ ಪೀರಿಯಡ್. ಈ ಟೈಮ್ ಪೀರಿಯಡ್ ಎಷ್ಟು ಟೈಮ್ ಪೀರಿಯಡ್ ಇರುತ್ತೆ? ಸಿಂಪಲ್ ಪೆಂಡುಲಮ್ ಅಂದರೆ ಇದೆ ಸಿಂಪಲ್ ಪೆಂಡುಲಮ್. ಇದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ. ಈ ಸಿಂಪಲ್ ಪೆಂಡುಲಮ್ನ ಟೈಮ್ ಪೀರಿಯಡ್ನ ರೆಪ್ರೆಸೆಂಟ್ ಮಾಡೋದು ಟಿ ಇಂದ. ಎಲ್ ಅಂದರೆ ಲೆಂತ್ ಆಫ್ ದಿ ಪೆಂಡುಲಮ್, ಇದು ಲೆಂತ್. ಇಲ್ಲಿ ಒಂದು ಫಿಕ್ಸ್ಡ್ ಎಂಡ್ ಇದೆ. ಇಲ್ಲಿ ಈ ಫಿಕ್ಸ್ಡ್ ಎಂಡಿಂದ ಈ ಮಿಡ್ಲ್ ಆಫ್ ದಿ ಬಾಬ್ ಇದೆಯಲ್ಲ, ಇಲ್ಲಿವರೆಗೂ ಇರೋ ಲೆಂತ್ ಆಫ್ ದಿ ಸಿಂಪಲ್ ಪೆಂಡುಲಮ್ ರೆಪ್ರೆಸೆಂಟೆಡ್ ಬೈ ದಿ ಸ್ಮಾಲ್ ಎಲ್. ಜಿ ಅಂದರೆ ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನಾವು ಇಲ್ಲಿ ಇದ್ದೀವಿ ಅಂದರೆ ಒಂದು ಪ್ಲೇಸಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ, ಮತ್ತು ಸ್ವಲ್ಪ ಎಷ್ಟೋ ನೀವು ಕಿಲೋಮೀಟರ್ ಹೋದರೆ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇ ಬಿ ಸ್ಲೈಟ್ಲಿ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ಲೇಸ್. ಆ ಪ್ಲೇಸಿಂದ ಪ್ಲೇಸಿಗೆ ಚೇಂಜಸ್ ಆಗುತ್ತೆ. ನಾವು ಇಲ್ಲಿರೋ ಪ್ಲೇಸಲ್ಲಿ ಎಷ್ಟಿದೆ ಅದನ್ನು ಜಿ ಅಂತ ತಗೊಂಡು ಕ್ಲಿಯರ್ ಆಗ್ತಿಲ್ಲ. ಜಿ ರೆಪ್ರೆಸೆಂಟ್ಸ್ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಲ್ ರೆಪ್ರೆಸೆಂಟ್ಸ್ ದಿ ಲೆಂತ್ ಆಫ್ ದಿ ಪೆಂಡುಲಮ್, ಟಿ ರೆಪ್ರೆಸೆಂಟ್ಸ್ ದಿ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್, ದಟ್ ಈಸ್ ನಥಿಂಗ್ ಬಟ್ ದಿ ಟೈಮ್ ಪೀರಿಯಡ್. ಆಲ್ರೆಡಿ ಆ ಇಕ್ವೇಷನ್ನ ಡಿರೈವ್ ಮಾಡಿದ್ದಾರೆ. ಡೈಮೆನ್ಷನಲ್ ಮೆಥಡಲ್ಲಿ ನಾವು ಡಿರೈವ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಅದು ಭಾಳ ಇಂಪಾರ್ಟೆಂಟ್. ಇದನ್ನು ನೀಟಾಗಿ ಅರ್ಥ ಮಾಡ್ತೀವಿ. ಅಲ್ಲಿಗೆ ಟೈಮ್ ಪೀರಿಯಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಟೈಮ್ ಪೀರಿಯಡ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ಪೆಂಡುಲಮ್ ಅಂಡ್ ಆಲ್ಸೋ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಟ್ ಪ್ಲೇಸ್. ಯಾವ ಥರ ರಿಲೇಟ್ ಆಗಿದೆ ಅನ್ನೋದು ಫೈನಲಿ ಅವ್ರು ಕೊಟ್ಟಿದ್ದಾರೆ. ನೀವು ಈ ಈಕ್ವೇಷನ್ನ ಡಿರೈವ್ ಮಾಡಬೇಕು. ಅದಾಯ್ತಲ್ವಾ? ಕೊಟ್ಟಿರೋ ಈಕ್ವೇಷನ್ನ ನೀವು ಡೈಮೆನ್ಷನಲ್ ಮೆಥಡ್ಸಲ್ಲಿ ಡಿರೈವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಯರ್ ಆಯ್ತಲ್ಲ? ಕ್ವಶನ್ ಈ ಥರ ಕೇಳಿರ್ತಾರೆ ನಿಮಗೆ. ನಾನು ಹೇಳ್ತಾ ಇರೋದು ಸೆಕೆಂಡ್ ಅಪ್ಲಿಕೇಶನ್, ಅದರಲ್ಲಿ ಕ್ವಶನ್ ಈ ಥರ ಇರುತ್ತೆ. ಥರ್ಡ್ ಅಪ್ಲಿಕೇಶನ್ ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು ಅನದರ್ ಇದೆ. ಬಟ್ ಅದು ನಿಮಗೆ ಕೇಳೋದಿಲ್ಲ, ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಜಸ್ಟ್ ನೀವು ಇಷ್ಟು ನೋಡ್ಕೊಳ್ಳಿ. ಕರೆಕ್ಟ್ನೆಸ್ ಚೆಕ್ ಮಾಡೋದು ಮತ್ತು ರಿಲೇಷನ್ ಬಿಟ್ವೀನ್ ದಿ ಫಿಸಿಕಲ್ ಕ್ವಾಂಟಿಟೀಸ್ನ ಡಿರೈವ್ ಮಾಡೋದು. ಇದಕ್ಕೆ ಆನ್ಸರ್ ಬರೀತಾ ಹೋಗಿ. ರೈಟ್ ಡೌನ್ ದಿ ಆನ್ಸರ್. The time period of a simple pendulum that is T is depends on ನೀವು ನೋಡಿದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಇಕ್ವೇಷನ್ ಅಲ್ಲಿ? ಎಲ್ ಮತ್ತೆ ಜಿ. 2π is constant, ರೂಟ್ ಆಫ್ ಎಲ್ ಬೈ ಜಿ ಇದೆ. ಎಲ್ ಅಂದ್ರೆ ಏನು, ಜಿ ಅಂದ್ರೆ ಏನು ಅಂತ ಬರ್ತದೆ. ಡಿಪೆಂಡ್ಸ್ ಆನ್ ಲೆಂತ್, ರೈಟ್ ಡೌನ್,
length of a pendulum and G is ಬರ್ಕೊಳ್ಳಿ ಸರ್ G at a place. G means here length of a pendulum bracket ಅಲ್ಲಿ ಬರ್ಕೊಳ್ಳಿ L ಅಂತ and G at that place. ನಾವು ಯಾವ ಪ್ಲೇಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವೋ ಅಲ್ಲಿ ರಫ್ ಆಗಿ ಒಂದು ಡಯಾಗ್ರಾಮ್ ಇಲ್ಲಿ ನಿಮಗೆ ಓದಬೇಕಾದ್ರೆ ಈಸಿ ಅರ್ಥ ಆಗುತ್ತೆ. ರಿಜಿಡ್ ಸಪೋರ್ಟರ್ ಇಲ್ಲಿ ಒಂದು ಥ್ರೆಡ್ ಇದೆ, ಥ್ರೆಡ್ ಗೆ ಏನು ಫಿಕ್ಸ್ ಮಾಡಿದ್ರು ಬಾಲ್. ಅದು ಆಸಿಲೇಟ್ ಆದರೆ ಈ ತರ ವೈಬ್ರೇಟ್ ಆಗ್ತಾ ಇದ್ರೆ ಅದರ ಪೊಸಿಷನ್ಸ್ ಚೇಂಜಸ್ ಆಗ್ತಾರೆ. ದಿಸ್ ಇಸ್ ಥೀಟಾ. ಇದೇ ಬಾಲ್ ಇಲ್ಲಿ ಬಂದಿದೆ ಅನ್ನೋದನ್ನ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ರಫ್ ಆಗಿ ನಿಮ್ಮ ರೆಫರೆನ್ಸ್ಗೆ ಡಯಾಗ್ರಾಮ್ ಇದೆ. ಲೆಂತ್ ಯಾವುದು ಲೆಂತ್ ಸೆಂಟರ್ ಆಫ್ ದಿ ಬಾಬ್ ಇಂದ ಈ ಫಿಕ್ಸ್ಡ್ ರಿಜಿಡ್ ಸಪೋರ್ಟರ್ ಇರೋದೇ ಲೆಂತ್. G ಅಂದ್ರೆ ಅಪ್ಲೈಸ್ ಅಂದ್ರೆ ಆಕ್ಸಲರೇಷನ್ ಟು ಗ್ರಾವಿಟಿ, L ಅಂದ್ರೆ ಲೆಂತ್, T ಅಂದ್ರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಅಂತ ತಗೋತೀವಿ. ಈಗ ನಮ್ಗೆ ಇಷ್ಟು ಕ್ಲೂ ಇದೆ. ಟೈಮ್ ಪೀರಿಯಡ್ ಡಿಪೆಂಡ್ ಆಗಿರೋದು L ಮತ್ತೆ G ಮೇಲೆ, ಅದನ್ನ ಬರ್ಕೊಳ್ತಾ ಇದ್ದೀನಿ. ದಟ್ ಈಸ್ ನೋಡಿ ಬಹಳ ಈಸಿ ಮೆಥಡ್ ಇದು. ದಟ್ ಈಸ್ ಟೈಮ್ ಪೀರಿಯಡ್ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ ಯಾವ ತರ ಅಂತ ಗೊತ್ತಿಲ್ಲ, ಅದನ್ನ ಪ್ರೂವ್ ಮಾಡ್ತೀನಿ. ಡಿಪೆಂಡ್ಸ್ ಆನ್ ಲೆಂತ್ ಅಂಡ್ ಆಕ್ಸಲರೇಷನ್ ಟು ಗ್ರಾವಿಟಿ. G ಲೆಂತ್ ಮೇಲೆ ಯಾವ ತರ ಡಿಪೆಂಡ್ ಆಗಿದೆ ಅಂತ ಗೊತ್ತಿಲ್ಲ. ದಟ್ ಈಸ್ ಟೇಕನ್ ಆಸ್ ಪವರ್ x. ಡೈಮೆನ್ಷನ್ ಗೊತ್ತಿಲ್ಲ, ಅದಕ್ಕಿಂತ ನಮಗೆ ಲೆಂತ್ ಏನು ಬರುತ್ತೆ ಅಂತ. ಅದೇ ತರ ಆಕ್ಸಲರೇಷನ್ ಏನು ಬರುತ್ತೆ ಅಂತ ಗೊತ್ತಿಲ್ಲ. y ನೋಡಿ x ಅಂಡ್ y ಆರ್ ಅನ್ನೋನ್ ಹಿಯರ್. ಅವನ್ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಸಿಗೋದು. ಟೈಮ್ ಪೀರಿಯಡ್ ಡಿಪೆಂಡ್ಸ್ ಆನ್ L ಅಂಡ್ G, ಬಟ್ L ಸ್ಕ್ವೇರ್ ಬರುತ್ತೋ G ಕ್ಯೂಬ್ ಬರುತ್ತೋ ಸ್ಕ್ವೇರ್ ರೂಟ್ ಬರುತ್ತೋ ಕ್ಯೂಬ್ ರೂಟ್ ಬರುತ್ತೋ ಗೊತ್ತಿರಲ್ಲ. ನಿಮಗೆ ಪ್ರೂವ್ ಮಾಡ್ತೀರಾ ಅದೇ ಅಲ್ವಾ. ನೆಕ್ಸ್ಟ್ ರೈಟ್ therefore T is equal to ಎಲ್ಲೇ ಆದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಂದ ರಿಮೂವ್ ಮಾಡಬೇಕು ನಾವು ಬೈ ಟೇಕಿಂಗ್ ದಿ ಕಾನ್ಸ್ಟೆಂಟ್ಸ್. ಆ ಕಾನ್ಸ್ಟೆಂಟ್ ಇಲ್ಲಿ 2π ಆಗುತ್ತೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಆಗಿದೆ, ಬರ್ತದಲ್ವಾ 2π ಅಂತ. ಈ ವ್ಯಾಲ್ಯೂ ಇದು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಆಗುತ್ತೆ. ಅದು ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. k is constant into as it is L to the power of x into G to the power of y, where k ಗೊತ್ತಿಲ್ಲ ನಿಮಗೆ ಏನು ಅಂತದ್ದು. ಜಸ್ಟ್ k is proportionality constant. ನೀವು ಯಾವುದೇ ಈಕ್ವೇಷನ್ ಅಲ್ಲಿ ಪ್ರಪೋರ್ಷನಾಲಿಟಿ ಇದ್ರೆ ಅದನ್ನ ರಿಮೂವ್ ಮಾಡ್ತೀರಾ ಬೈ ಟೇಕಿಂಗ್ ದಿ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಅಂತ ಕೊನೆಗೆ ಹೇಳ್ತೀವಿ. k ಅನ್ನು ತಗೊಂಡಿದ್ದೀನಿ ಅಷ್ಟೇ. k is proportionality constant. K is proportionality constant. ಕಂಪ್ಲೀಟ್ ಆಯ್ತಲ್ವಾ. ಈಗ ನೋಡಿ ನಮಗೆ ಗೊತ್ತಿತ್ತು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಟೈಮ್ ಪೀರಿಯಡ್, ಎಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಸಾರಿ ಗೊತ್ತಿತ್ತು L ಅಂಡ್ G ಮೇಲೆ, ಬಟ್ ಅದು ಡೈಮೆನ್ಷನ್ಸ್ ಗೊತ್ತಿಲ್ಲ. ಪ್ರೂವ್ ಮಾಡ್ತೀವಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ನಾವು ಪ್ರೂವ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಡಿರೈವೇಷನ್ಸ್ ಎಲ್ಲ ರಿಲೇಷನ್ಸ್ ಪ್ರೂವ್ ಮಾಡೋಕ್ಕೆ ಈಸಿಯಾಗಿ ನಾವು ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ writing the dimensions on both sides. ಇನ್ನೊಂದಿದೆ, ಇದಕ್ಕೆ ಇಕ್ವೇಷನ್ ನಂಬರ್ ಕೊಡಿ. ನಂಬರ್ 1 on both sides of equation 1. equation 1 ಗೆ ಡೈಮೆನ್ಷನ್ಸ್ ನ ಈಗ ಬೋತ್ ಸೈಡ್ ಅಂದ್ರೆ LHS ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಹೇಳೋದು ಕೂಡ ಬರೀತಾವೆ. ಕ್ಲಿಯರ್ ಆಯ್ತಾ ನಿಮ್ಗೆ ಇಷ್ಟು ಬರ್ಕೊಳ್ಳೋದಲ್ಲ. ಈಕ್ವೇಷನ್ ನಂಬರ್ 1 ಅಲ್ಲಿ ನಾವು ಡೈರೆಕ್ಟ್ ಈಗ ಸಿಂಪ್ಲಿಫಿಕೇಶನ್ಸ್ ಗೊತ್ತಿರೋಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. T ಇದೆ, T ಅಂದ್ರೆ ಟೈಮ್ ಪೀರಿಯಡ್. ವಾಟ್ ಇಸ್ ದಿ ಡೈಮೆನ್ಷನ್ ಫಾರ್ ಟೈಮ್ ಪೀರಿಯಡ್? L0 M0 T to the power of 1 minus square cube ಏನಿಲ್ಲ ಟೈಮ್ ಅಷ್ಟೇ ಇದೆ is equal to k ಬರೀಬಾರ್ದು ನಾವು. ಅರ್ಥ ಆಗ್ತಾ ಇಲ್ವಾ? ಯಾಕೆ k ಬರೀಬಾರ್ದು ಇಲ್ಲಿ? k is a constant ಗೆ ಬರೆಯಕ್ಕೆ ಬರಲ್ಲ. ಹಾಫ್ ಇದ್ರೆ 2π ಇದ್ರೆ ಅಲ್ಲಿ ಏನು ಕೂಡ ಬರೆಯಕ್ಕೆ ಬರಲ್ಲ. that is one of the demerit or limitation of this dimension of this is k ಬರೀ. L ಅಂದ್ರೆ ಏನು? ಲೆಂತ್ ಇದು. ಲೆಂತ್ ಗೆ ಡೈಮೆನ್ಷನ್ ಎಷ್ಟು? L1 M0 T0 ಬಟ್ x ಇದೆ ಪವರ್ ಬರೀತಾ ಇದೆ x. Similarly G here acceleration to gravity, acceleration ಏನ್ ಡೈಮೆನ್ಷನ್ಸ್ ಬರುತ್ತೆ ಅದನ್ನೇ ಬರೀತೀವಿ. ಇದಕ್ಕೂ L1 M0 T -2 ಬರುತ್ತೆ acceleration.
ವೆಲಾಸಿಟಿ ಅಲ್ಲ ಆಕ್ಸಲರೇಷನ್. ಪವರ್ ಏನಿದೆ ಅದಕ್ಕೆ y ಇದೆ. ಈಸಿ ಇದೆ ಮೆಥಡ್, ಕೇಳ್ತಾ ಇದ್ದಾರೆ ರಿಪೀಟೆಡ್ ಆಗಿ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ ರೀತಿ ಸಿಂಪ್ಲಿಫಿಕೇಶನ್ಸ್ ಮಾಡೋಕ್ಕೆ ಬರಲ್ಲ, ಯಾಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಪವರ್ L 1 into x, x 0 into x 0, 0 into x 0. Similarly, the second term y into 1 y, m 0 into y 0, minus 2 into y minus 2y. ಕ್ಲಿಯರ್ ಆಗ್ತದೆ ಇಲ್ವಾ ನಾನು ಹೇಳ್ತಾ ಇರೋದು? ಈಗ ನೆಕ್ಸ್ಟ್ ಮತ್ತೆ ಏನು ಬರೀಬಹುದು ನೀವು ಇಲ್ಲಿ n0 m0 t1 as it is. ಇನ್ನು ಮಲ್ಟಿಪ್ಲಿಕೇಶನ್ ಅಂದ್ರೆ ಪವರ್ ಆ್ಯಡ್ ಆಗುತ್ತೆ. ಯಾವ ಥರ ಆ್ಯಡ್ ಆಗುತ್ತೆ ನೋಡ್ಕೊಳ್ಳಿ. x ಇದೆ y ಇದೆ, x ಪ್ಲಸ್ y ಇದು ಪವರ್ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ m0 0 ಇದೆ, ಏನು ಚೇಂಜಸ್ ಇಲ್ಲ. ಅಲ್ಲಿ 0 ಇದೆ, ಮೈನಸ್ 2 ಇದೆ, therefore 0 minus 2 minus 2, y ಇದೆ, y as it is minus 2y. ಈಗ ನಾವು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿ ನಮಗೆ x and y ವ್ಯಾಲ್ಯೂಸ್ ಫೈಂಡ್ ಮಾಡೋದು ಈಸಿ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಲ್ ದಿ ಟರ್ಮ್ಸ್ ಹ್ಯಾವ್ ಸೇಮ್ ಕ್ವಾಂಟಿಟಿ. therefore ಲೆಫ್ಟ್ ಸೈಡ್ ಅಲ್ಲಿ 0 ಇದೆ ಅಂದ್ರೆ 0 ಗೆ ಈಕ್ವಲ್ ಇದೆ x plus y. ಯಾಕಂದ್ರೆ ಪವರ್ ಸೇಮ್ ಇದ್ರೆ ಅದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿಯಲ್ಲಿ ಕರೆಕ್ಟ್ ಅಂತ ನಾವು ಹೇಳೋದು. ಇಲ್ಲಿ 0 ಇದೆ, therefore 0 is equal to x plus y, 0 is equal to 0, 1 is equal to minus 2y. ಈ ತರ ನಾವು ತಗೊಳ್ತೀವಿ, ಬರ್ಕೊಳ್ಳಿ. On comparing the dimensions of first ನಾವು ಇದನ್ನು ತಗೊಂಡ್ರೆ ಎರಡೂ ಕೂಡ ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇದನ್ನು ತಗೊಳ್ಳೋಣ ಅಂದರೆ ಡೈಮೆನ್ಷನ್ ಆಫ್ ದಿ ಟೈಮ್ ಫೈಂಡ್ ಔಟ್ ಮಾಡೋಣ. ಕಂಪೇರಿಂಗ್ ದಿ ಡೈಮೆನ್ಷನ್ಸ್ ಆಫ್ ಟೈಮ್ ಆನ್ ಬೋತ್ ಸೈಡ್ಸ್ ಕಂಪೇರ್ ಮಾಡಿ. ಮಾಸ್ ಕಂಪೇರ್ ಮಾಡೋ ನೆಸಿಟಿ ಇಲ್ಲ, ಯಾವುದು ವ್ಯಾಲ್ಯೂ ಇಲ್ಲ. ಟೈಮ್ ಮತ್ತು ಲೆಂತ್ ಮಾತ್ರ ಕಂಪೇರ್ ಮಾಡ್ತೀವಿ. ಟೈಮ್ ಫಸ್ಟ್ ಯಾಕೆ ತಗೊಳ್ತಾ ಇದೆ ಅಂದರೆ ಓನ್ಲಿ ಒಂದು ಅನ್ನೋನ್ ವ್ಯಾಲ್ಯೂ ಇದೆ, ಈಸಿಯಾಗಿ ನಾವು y ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. y ಗೊತ್ತಾದರೆ y ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಗೊತ್ತಾಗುತ್ತೆ. ಇದು ತಗೋಬಾರ್ದು ಫಸ್ಟ್ ನೀವು. therefore ಕಂಪೇರ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ minus 2y ಇದೆ. ಒಂದು ಕಡೆ ಪವರ್ ಟೈಮ್ ಇದೆ, ಇನ್ನೊಂದು ಕಡೆ ಟೈಮ್ ಏನಿದೆ 1 ಇದೆ. ಅಲ್ಲಿ ಏನು ಮಾಡ್ತೀವಿ ಈಕ್ವಲ್ ಮಾಡ್ತೀವಿ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನಿರುತ್ತೆ ನಾವು ಈಕ್ವೇಟ್ ಮಾಡ್ತೀವಿ ಅಂದಾಗ ಅದು ಡೈಮೆನ್ಷನ್ ಅಲ್ಲಿ ಕರೆಕ್ಟ್ ಆಗಿದ್ದಾಗ ಮಾತ್ರ 2y is equal to minus 2y is equal to 1. therefore that implies y value ಕನ್ವರ್ಟ್ ಮಾಡಬಹುದಲ್ವಾ. that implies y is equal to minus ಇದನ್ನ ತಗೊಂಡ್ರೆ minus denominator ಬರುತ್ತೆ, it is minus half. this is the value of y. this represents equation number 2 ಆಗಿದೆ. ಅರ್ಥ ಮಾಡ್ಕೊಂಡ್ರೆ ನೀವು x and y ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾಯ್ತು. ಇನ್ನೊಂದು m ಮಾಸ್ಗೆ ಡೈಮೆನ್ಷನ್ಸ್ ಕಂಪೇರ್ ಮಾಡೋ ನೆಸಿಟಿ ಇಲ್ಲ, ಟೈಮ್ ಲೆಂತ್ ಮಾಡ್ಬೋದು, ಬರ್ಬೋದು. ಮತ್ತೆ ಆನ್ ಕಂಪೇರಿಂಗ್ ದಿ dimensions of length on both sides. ಎರಡು ಕಡೆ ಲೆಂತ್ಗೆ ಏನಿದೆ ಕಂಪೇರ್ ಮಾಡ್ಬೋದಲ್ಲ. ಏನಿದೆ ಲೆಂತ್ಗೆ x plus y ಇದೆ ಒಂದು ಕಡೆ, ಇನ್ನೊಂದು ಕಡೆ ಏನಿದೆ 0 ಇದೆ. ಅಲ್ಲಿ ಟೈಮ್ಗೆ minus 2y ಇತ್ತು ಬರ್ಕೊಂಡೆ, 1 ಇದೆ ಬರ್ಕೊಂಡೆ, y ವ್ಯಾಲ್ಯೂ ಕನ್ವರ್ಟ್ ಮಾಡಿದೆ. ಸಿಮಿಲರ್ಲಿ x plus y ಇಲ್ಲಿ 0 ಇದೆ, therefore x is equal to y ಆ ಕಡೆ ಹೋದ್ರೆ ಏನಾಗುತ್ತೆ minus 1. ಕ್ಲಿಯರ್ ಆಯ್ತು ಕಂಪೇರ್ ಮಾಡೋದು x ಇಲ್ಲ. ಬಟ್ y ವ್ಯಾಲ್ಯೂ ನಮಗೆ ಗೊತ್ತಿದೆ ಆಲ್ರೆಡಿ, therefore that is equal to minus what is the y value minus ಬರ್ತೀನಿ. y value ಏನಿದೆ ನಮ್ಮ ಕಡೆ minus 1/2 ಇದೆ. therefore finally we write minus into minus plus, therefore it becomes half. equation number 3. ಅಲ್ಲಿ x and y values ಫೈಂಡ್ ಔಟ್ ಮಾಡೋದಾಯ್ತು. ಇನ್ನು ಈಸಿ ಆಗುತ್ತೆ ನಮಗೆ ಈಕ್ವೇಷನ್ ಡಿರೈವ್ ಮಾಡೋದು. ಆಯ್ತಲ್ಲ. equation 2 and equation 3 ಅಲ್ಲಿ y and x values ಇದೆ. ನೆಕ್ಸ್ಟ್ ಬರ್ಕೊಳ್ಳಿ substituting ನಾವು ಡೈಮೆನ್ಷನಲ್ ಮೆಥಡ್ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದೀವಿ. substituting the equations 2 and 3 ಅಂದ್ರೆ x and y ವ್ಯಾಲ್ಯೂ ಸಿಗ್ತಾ ಇದೆ. ಯಾವುದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದ್ರೆ in equation 1
ಈಕ್ವೇಷನ್ 2 ಮತ್ತು 3 ಅಲ್ಲಿ ಇರೋ x and y ವ್ಯಾಲ್ಯೂಸ್ ನ 1 ಗೆ ತಗೊಂಡು ಹೋಗ್ತಾ ಇದ್ದೀನಿ. ಈಕ್ವೇಷನ್ 1 ನಲ್ಲಿ ಏನಿದೆ, t ಇದೆ, ಲೆಫ್ಟ್ ಸೈಡ್ is equal to k ಇದೆ. ನೋಡ್ಕೊಳ್ಳಿ ಈಕ್ವೇಷನ್ 1 l to the power of x ಇದೆ. x ಅಂದ್ರೆ ಏನು ಬರೀಬೇಕು ನಾನು 1/2 into y ಇದೆ, y to sorry g ಇದೆ, g to the power of y ಇದೆ. ಅಲ್ಲಿ y ವ್ಯಾಲ್ಯೂ ಏನಿದೆ ಇಲ್ಲಿ ನೀವು ನೋಡ್ಕೊಳ್ಳಿ ಈಕ್ವೇಷನ್ ನಂಬರ್ 2 ಅಲ್ಲಿ ಏನು ಬಂತು -1/2 ಆಯ್ತಲ್ವಾ. ದಟ್ ಈಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ನೋಡ್ಕೋಬೇಕು l to the power of 1/2 ಇದು -1/2 ಇದೆ. ಇದನ್ನ ಡಿನಾಮಿನೇಟರ್ ತಗೊಂಡ್ಬಂದ್ರೆ ಈ ಕ್ವಾಂಟಿಟಿನ +1/2 ಆಗುತ್ತೆ. therefore g to the power of +1/2 ನೋಡಿ ಯಾಕೆ ಇದೆ ಥರ್ಡ್ ಟರ್ಮ್ ಸಾರಿ ಕ್ವಾಂಟಿಟಿ ಏನಿತ್ತಲ್ವ ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ -1/2 ಇರೋದು +1/2 ಆಯಿತು. ಹೀಗೆ ಎಲ್ಲದಕ್ಕೂ ಕೂಡ 1/2 1/2 ಇದೆ. ನಿಮಗೆ ಗೊತ್ತಿರುತ್ತೆ x to the power of 1/2 ಅಂದ್ರೆ ಏನು √x ಅಂತ. ಹಾಗಾಗಿ ಇದಕ್ಕೂ ರೂಟ್ ಇದೆ, ಇದಕ್ಕೂ ರೂಟ್ ಇದೆ. therefore x root divided by y root ಏನಂತ ಬರೀತೀರಾ √x/y ಅಂತ ಬರೀತೀರಾ. therefore ರೂಟ್ 2 ಇರೋದ್ರಿಂದ ಏನು ಬರೀಬಹುದು k into 2 ರೂಟ್ 1/2 ಅಂದ್ರೆ ರೂಟ್ l 1/2 ಪವರ್ ಅಂದ್ರೆ ರೂಟ್ g. therefore ರೂಟ್ l ಬೈ g ಪ್ರೂಫ್ ಕಂಪ್ಲೀಟ್ ಆಯ್ತು ನಮ್ಮದು. ಬಟ್ 2π ಅಲ್ಲಿ ಆಡ್ ಆಗಿಲ್ಲ, ಅದನ್ನು ಬರೀತಾ ಹೋಗ್ತೀವಿ. ಕಂಪ್ಲೀಟ್ ಆಯ್ತಲ್ಲ ಇಲ್ಲಿವರೆಗೂ. ಅಲ್ಲಿ k ಅಂದ್ರೆ ಏನು ನೋಡಿ, k is the proportionality constant that value is experimentally determined. the value of k is 2π. right only like experimentally the value of constant experimentally the value of constant k is found to be 2π. therefore finally we write t is equal to ನೋಡಿ k ಇದೆ, k ಅಂದ್ರೆ ಎಷ್ಟು experimental equal to 2π into l by g. show that there is the answer. derive d is equal to t is equal to 2π into l by g ಅಂತ ಕೇಳಿದ್ದು ಪ್ರೂವ್ ಮಾಡಿದ್ವಿ. ಯಾವ ಮೆಥಡ್ ಅನ್ನು ಮಾಡಿದ್ವಿ, ಡೈಮೆನ್ಷನ್ಸ್ ಮೆಥಡ್ ಅಲ್ಲಿ ಡೈಮೆನ್ಷನ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಅರ್ಥ ಆಗ್ತಾ ಇಲ್ವಾ? ಆ ಮೆಥಡ್ ಅಲ್ಲಿ x ಮತ್ತು y ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ 90% ಈ ಒಂದು ಡಿರೈವೇಷನ್ ಅಲ್ಲಿ ನಮಗೆ ಮಾರ್ಕ್ಸ್ ಕೊಡೋದು. ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ನೋಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಆಯಿತು. ನೀವೇನು ಡಿರೈವ್ ಮಾಡಬೇಕಾಗಿರುತ್ತೋ 2 ಅಪ್ಲಿಕೇಶನ್ಸ್ ಮಾತ್ರ ಇದೆ. ಆಯಿತು. ಥರ್ಡ್ ಅಪ್ಲಿಕೇಶನ್ ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟಿ ಟು ಅನದರ್, ಅದನ್ನು ಸಿ ರೀತಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ನಾವು. ಇಷ್ಟು ಕಂಪ್ಲೀಟ್ ಆದರೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ, ದಟ್ ಈಸ್ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಈಗ ನಾವು ಯೂಸರ್ಸ್ ಕಲ್ತ್ಕೊಂಡು ಡೈಮೆನ್ಷನ್ ಅನಾಲಿಸಿಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ, ಅದರ ಡಿಸ್ಅಡ್ವಾಂಟೇಜಸ್ ಇದೆ, ಅದನ್ನು ಕೇಳ್ತಾ ಇದ್ದೀವಿ. ರೈಟ್ ಎನಿ 2 or any one disadvantage or limitation of the dimension analysis. ಕೆಲವು ಕಡೆ ಅಪ್ಲೈ ಆಗಲ್ಲ, ಇದೆ ಯಾಕೆ ಅಪ್ಲೈ ಆಗಲ್ಲ, ಎಲ್ಲಿ ಅಪ್ಲೈ ಆಗಲ್ಲ ಎಂದು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಆಯ್ತಲ್ಲ, ಇಷ್ಟು ನೋಡ್ಕೊಳ್ಳಿ. ಇಷ್ಟು ಆಗಿಲ್ಲ ಬೇಗ ಸ್ಕ್ರೀನ್ಶಾಟ್ ತಗೊಳ್ಳಿ. ನೋಟ್ಸ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ, ಬರೆಯೋದನ್ನ ಕ್ಲಾಸ್ ಕೇಳ್ತಾ ಇರಬೇಕು, ನೋಟ್ಸ್ನ ಬರ್ಕೊಳ್ತಾ ಇರಬೇಕು. ಅವಾಗ ಮಾತ್ರ ನಿಮ್ಗೆ ಈಸಿ ಆಗುತ್ತೆ. ರೈಟ್ ಆನ್ ದಿ ಹೆಡಿಂಗ್ ಲಿಮಿಟೇಷನ್ಸ್ of dimensional analysis. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಇದರ ಡಿಸ್ಅಡ್ವಾಂಟೇಜ್ ಇದೆ, ಇದು ಕೆಲವು ಕಡೆ ಅಪ್ಲೈ ಆಗ್ತಾ ಇರಲ್ಲ. ಯಾಕೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನಿಮಗೆ ಜಸ್ಟ್ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ಒನ್ ರೈಟ್ ಡೌನ್ ದ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟೀಸ್. The constant of proportionalities cannot be determined. Example ನೀವು ಡಿರೈವ್ ಮಾಡಿದ ಈಕ್ವೇಷನ್ಸ್ ಅಲ್ಲಿ ನೋಡಿದ್ರಿ, ಆಫ್ ಅಂತ ಇತ್ತು 1/2 ಅಂತ, ಅದನ್ನ ಡಿರೈವ್ ಮಾಡೋಕ್ಕಾಗಲಿಲ್ಲ ನಮ್ಗೆ. ಅದಿದೆ ಅಂತ ಪ್ರೂವ್ ಆಗದೇ ಇಲ್ಲ.
ಮತ್ತು ಅದೇ ಥರ 2π ತಗೊಳ್ಳಿಲ್ಲ, 2π ಲಾಸ್ಟ್ಗೆ ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎಕ್ಸಾಂಪಲ್ ಬರ್ತೀವಿ 2π ಇನ್ ದಿ ಈಕ್ವೇಷನ್. ನಿಮ್ಗೆ ಇದಕ್ಕೆ ಅರ್ಥ ಆಗಲಿ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಡಿಟರ್ಮೈನ್ ಮಾಡೋಕೆ ಆಗದೇ ಇಲ್ಲ ಇದೆ ಅಂತ 1/2 ಆಗಲಿ, ಪೈ ಇಲ್ಲಿ 2π ಇಲ್ಲಿ ಥರ ವ್ಯಾಲ್ಯೂಸ್ನ. ಹಾಗಾಗಿ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ 2π ಇನ್ ದಿ ಈಕ್ವೇಷನ್ t is equal to 2π into root L/g. ಈಕ್ವೇಷನ್ ನೋಡಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಎಲ್ಲಿಗೆ ಬರೆದ್ರೆ ಡೈಮೆನ್ಷನ್ಸ್ g ಬರೆದ್ರೆ 2π ಬರೆಯೋಕ್ಕೂ ಬರಲ್ಲ, ಅದು 2π ಅಂತ ಕೊನೆಗೆ ನಾವು ತಗೊಂಡಿದ್ದು, ಅದು 2π ಬಂದು ಪೈ ತಗೊಂಡು ಸರಿ ಅಂತ ಇದ್ದೀವಿ, ಬಟ್ ಡೈಮೆನ್ಷನ್ ಇದು ಪ್ರೂವ್ ಆಗಲ್ಲ ಇರೋದು. ಹಾಗಾಗಿ ಒಂದು ಲಿಮಿಟೇಷನ್ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಲಿಮಿಟೇಷನ್ ಈಸ್, the second limitation is, write down, this method cannot be used to derive the equations, involving trigonometric and logarithmic functions. Trigonometric and logarithm functions. ಒಂದು ಈಕ್ವೇಷನ್ ಅಲ್ಲಿ sin, cos, tan, sin inverse, cos inverse ಇದರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದರೆ, ಲಾಗರಿಥಮ್ ಫಂಕ್ಷನ್ಸ್ ಬಂದರೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬಂದರೆ ಆ ಈಕ್ವೇಷನ್ ಡಿರೈವ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ ಡೈಮೆನ್ಷನಲ್ ಮೆಥಡಲ್ಲಿ. ನಾವು ಈಸಿಯಾಗಿ ಡಿರೈವ್ ಮಾಡಿದ್ವಿ, ಯಾಕಂದರೆ ಎಕ್ಸ್ಪೋನೆನ್ಷಿಯಲ್ ಇಲ್ಲ, ಲಾಗರಿಥಮ್ ಇಲ್ಲ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ sin, cos, tan ಈ ಥರ ಫಂಕ್ಷನ್ಸ್ ಯಾವುದೂ ಇಲ್ಲ ಡಿರೈವ್ ಮಾಡಿ. ಆ ಥರ ಫಂಕ್ಷನ್ಸ್ ಇದ್ದರೆ ಆ ಈಕ್ವೇಷನ್ ಡಿರೈವ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅಂತ ಅದಕ್ಕೊಂದು ಎಕ್ಸಾಂಪಲ್ ಬರ್ಕೊಳ್ಳಿ. ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರೋದು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇರೋದು. ಒಂದು ಎಕ್ಸಾಂಪಲ್ ಸೆಕೆಂಡ್ ಇಯರ್ ನೀವು ಹೋಗ್ತೀರಾ, n is equal to n0 exponential to the power of n is equal to n0 e to the power of minus lambda t ಅಂತ ಪ್ರೂವ್ ಮಾಡ್ತೀವಿ. ಎಕ್ಸ್ಪೋನೆನ್ಷಿಯಲ್ಸ್ ಇತ್ತು ಅಂದಾಗ ಈಕ್ವೇಷನ್ಸ್ ಡೈಮೆನ್ಷನ್ ಅನಾಲಿಸಿಸ್ ಯೂಸ್ ಆಗಲ್ಲ. ಅದೇ ಥರ ಫಸ್ಟ್ ಇಯರಲ್ಲಿ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್, ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಅಲ್ಲಿ ಪ್ರೂವ್ ಮಾಡಬೇಕಾದ್ರೆ ನಿಮಗೆ ಸೈನ್ ಟರ್ಮ್ ಬರುತ್ತೆ. ಅದರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಪಾಸ್ ಅನ್ನೋದು, ಅದರಿಂದ ಪ್ರೂವ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಎಚ್ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್ ಡಿರೈವ್ ಮಾಡ್ತೀರಾ, ಅಲ್ಲಿ ಸೈನ್ ಫಂಕ್ಷನ್ ಬರುತ್ತೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಯು ಸ್ಕ್ವಯರ್ ಒಂದು ಈಕ್ವೇಷನ್ ಗೊತ್ತಾಗಬೇಕು ನಿಮಗೆ, ಯಾವ ಒಂದು ಈಕ್ವೇಷನ್ ಎಕ್ಸಾಂಪಲ್ ಇದ್ರೆ ಈಸಿ ಆಗುತ್ತೆ. ಯು ಸ್ಕ್ವಯರ್ sin square theta whole divided by 2g. ಈ ಥರ ಈಕ್ವೇಷನ್ಸ್ ಅಲ್ಲಿ ನಾವು ಡೈಮೆನ್ಷನ್ಸ್ ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ. ಆಯ್ತಲ್ವಾ? ನೆಕ್ಸ್ಟ್ ದ ಥರ್ಡ್ ಲಿಮಿಟೇಷನ್ ಈಸ್, ಆ್ಯಂಡ್ ಇಟ್ ಈಸ್ ಬರ್ಕೊಳ್ಳಿ, ದಿಸ್ ಮೆಥಡ್ cannot be used to derive the equations involving addition and subtraction. ಥರ್ಡ್ ಲಿಮಿಟೇಷನ್ ಬರ್ಕೊಂತಾ ಇದ್ದೀರಾ. ಒಂದು ಈಕ್ವೇಷನ್ ಅಲ್ಲಿ ಆ್ಯಡ್ ಆಗ್ತಾ ಇದ್ರೆ ಟರ್ಮ್ಸ್ ಸಬ್ಸ್ಟ್ರಾಕ್ಟ್ ಆಗ್ತಾ ಇದ್ರೆ ಅಂತ ಈಕ್ವೇಷನ್ ಡಿರೈವ್ ಮಾಡೋದು. ನಾವಲ್ಲಿ ಕರೆಕ್ಟ್ನೆಸ್ ಚೆಕ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ, b is equal to u plus at. ಇದರ ಕರೆಕ್ಟ್ನೆಸ್ ಚೆಕ್ ಮಾಡಿದ್ವಿ ನಾವು, ನೀವು ಚೆಕ್ ಮಾಡಿದ್ದೀರಾ. ಬಟ್ ಇಂಥ ಈಕ್ವೇಷನ್ಸ್ ಡಿರೈವ್ ಮಾಡೋಕ್ಕಾಗಲ್ಲ. ಚೆಕ್ ಮಾಡೋದು ಬೇರೆ, ಡಿರೈವ್ ಮಾಡೋದು ಬೇರೆ. ಇದನ್ನು ಡಿರೈವ್ ಮಾಡಬೇಕಂದ್ರೆ ಅಡಿಷನ್ ಡಿರೈವ್ ಮಾಡೋಕ್ಕಾಗಲ್ಲ. ಸಬ್ಸ್ಟ್ರಾಕ್ಟ್ s is equal to ut plus half at square ಅಲ್ಲಿ ಆಡ್ ಆಗುತ್ತೆ, ಅದನ್ನು ಡಿರೈವ್ ಮಾಡೋಕ್ಕಾಗಲ್ಲ. ಬಟ್ ಕರೆಕ್ಟ್ನೆಸ್ ಚೆಕ್ ಮಾಡ್ಬೋದು. ಹಾಗಾಗಿ ಇದೊಂದು ಲಿಮಿಟೇಷನ್ ಏನು, ಇನ್ವಾಲ್ವಿಂಗ್ addition and subtractions. This type of equations cannot be derived by using the dimensional method. ನೋಡಿ ಥರ್ಡ್ ಒನ್ಗೆ ಎಕ್ಸಾಂಪಲ್ ಆ್ಯಡ್ ಆಗ್ತಾ ಇದೆ, ಡಿರೈವ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ದ ಲಾಸ್ಟ್ ಒನ್ ಈಸ್, ಕ್ಲಿಯರ್ ಆಯ್ತು? ಬರ್ಕೊಳೋದು ಸ್ಕ್ರೀನ್ಶಾಟ್ ತಗೊಳ್ಳಿ, ಬರ್ಕೊಳೋಕ್ಕಾಗಿಲ್ಲ ಅಂದರೆ ಅಡಿಷನ್ ಆಗ್ತಾ ಇದೆ ಈಕ್ವೇಷನ್ಸ್ಗೆ ನಾವು ಡಿರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ದ ಲಾಸ್ಟ್ ಒನ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ containing
a physical quantity containing more than three fundamental more than three fundamental quantities cannot be deduced. ನೀವು ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ತಗೊಂತೀರಾ, ಅದರಲ್ಲಿ 3 ಫಂಡಮೆಂಟಲ್ ಕ್ವಾಂಟಿಟೀಸ್ಗಿಂತ ಜಾಸ್ತಿ ಕ್ವಾಂಟಿಟೀಸ್ ಇದ್ದರೆ ಅದನ್ನು ನಾವು ಡೆಡ್ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಂಟೆನ್ಸಿಟಿ ಇಕ್ವೇಷನ್ ತಗೊತೀವಿ ನೀವು. I is equal to 2π². ನೋಡಿ ಬರ್ಕೊಳ್ಳಿ, ಒಂದು ಎಕ್ಸಾಂಪಲ್ಸ್ ಇದ್ರೆ ಈಸಿ ಆಗುತ್ತೆ. f², π² f² a² ಆಂಪ್ಲಿಟ್ಯೂಡ್ ಎ ಅಂದರೆ ರೋ, ಡೆನ್ಸಿಟಿ ಇಂಟು ವೆಲಾಸಿಟಿ. ಇಲ್ಲಿ 3 ಫಂಡಮೆಂಟಲ್ ಕ್ವಾಂಟಿಟೀಸ್ಗಿಂತ ಜಾಸ್ತಿ ಇದೆ ಈ ಒಂದು ಫಿಸಿಕಲ್ ಕ್ವಾಂಟಿಟೀಸಲ್ಲಿ. ಹಾಗಾಗಿ ಇಂಥ ಇಕ್ವೇಷನ್ಸ್ನ ಡೆಡ್ಯೂಸ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ದಿ ಡೈಮೆನ್ಷನಲ್ ಅನಾಲಿಸಿಸ್. ಮಿನಿಮಮ್ ನಿಮಗೆ 2 or 3 ಲಿಮಿಟೇಷನ್ಸ್ನ ಅಲ್ಲಿ ಮೆನ್ಷನ್ ಮಾಡೋಕ್ಕೆ ಬಂದರೆ ಸಾಕು. ಎಕ್ಸಾಮಲ್ಲಿ ನೀವು ಕೊಡ್ತಾ ಇರೋದು ನಾವು ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ ಆಗಿರುತ್ತೆ ಅಷ್ಟೇ. ಜಸ್ಟ್ ಇಷ್ಟು ಬಂದರೆ ಸಾಕು, ಆಯ್ತಲ್ವಾ? ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆನಾಟ್ ಬಿ ಡಿಟರ್ಮೈನ್ಡ್. ದಿಸ್ ಮೆಥಡ್ cannot be used to derive the equations containing logarithm, exponential and trigonometric functions. Not used to derive the equations containing addition or subtraction. Similarly, the physical quantity containing more than 3 fundamental, not just the quantities, ಆ ಥರ ಕ್ವಾಂಟಿಟೀಸ್ನ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಾಗುತ್ತೆ. ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ 100% ಕಂಪ್ಲೀಟ್ ಆಗಿದೆ. ಇದರಲ್ಲಿ ಪ್ರಾಬ್ಲಮ್ ಕೆಲವು ಇದೆ, ಎರರ್ಸ್ ಫೈಂಡ್ ಔಟ್ ಮಾಡೋದು, ಪರ್ಸೆಂಟೇಜ್ ಆಫ್ ಎರರ್, ರಿಲೇಟಿವ್ ಎರರ್ ಮತ್ತು ಮೀನ್ ಆ್ಯಂಡ್ ಆವರೇಜ್ ಫೈಂಡ್ ಔಟ್ ಮಾಡೋ ಮೆಥಡ್ಸ್ನ ನಾನು ನಿಮಗೆ CETಯಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ CET ಇರುತ್ತೆ, ಅಲ್ಲಿ ಹೇಳ್ತಾ ಬರ್ತೀವಿ. ನೀವು CET ಕ್ಲಾಸ್ಗೆ ರೆಡಿ ಆಗಬೇಕು ಅಂದರೆ ಕಾಲೇಜಿಗೆ ಒಂದು ಮಟೀರಿಯಲ್ ಕಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಏನು ಟೈಮ್ ಇರುತ್ತೆ ಆ ಟೈಮಿಂತ ಮುಂಚೆ ನೀವು ಅಲರ್ಟಾಗಿ ಕೂತಿರ್ಬೇಕು. ಯಾಕಂದರೆ ಥಿಯರಿ ಕ್ಲಾಸಲ್ಲಿ ಯಾವಾಗಲೂ ಕೇಳ್ಬೋದು ಅಂತ ಇರ್ಬೋದು ನೀವು, ಬಟ್ CET ಕ್ಲಾಸ್ ಕೇಳಬೇಕು ಅಂದರೆ ನೀವು ಫಸ್ಟ್ ರೆಡಿ ಇರಬೇಕು. ನಾವು ಹೇಳಿರೋ ಕಾನ್ಸೆಪ್ಟ್ ಎಲ್ಲ ಒಂದು ರೀಕಾಲ್ ಮಾಡ್ಕೊಂಡಿರಬೇಕು, ಫಾರ್ಮುಲಾಸ್ ಲಿಸ್ಟ್ ಮಾಡ್ಕೊಂಡಿರಬೇಕು, ಅದು ಸಿನಾಪ್ಸಿಸ್ ಆಗುತ್ತೆ. ಆವಾಗ ನಾವು ಹೇಳಿದ್ರೆ ನಿಮಗೆ ಕ್ಯಾಚ್ ಆಗುತ್ತೆ. ಯಾರು ಪರ್ಫೆಕ್ಟಾಗಿ ಥಿಯರಿ ಎಲ್ಲ ಓದಿರ್ತೀರೋ ಅವ್ರು ನಾವು ಹೇಳೋ ಪಾಯಿಂಟ್ಸ್ ಅರ್ಥ ಆಗುತ್ತೆ CET. ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ CET ಹೇಳೋದು. ಅದಕ್ಕೆ ರೆಡಿಯಾಗಿ ಕೂತ್ಕೊಳ್ಳಿ ನೀವು CETಗೆ. ನೆಕ್ಸ್ಟ್ ವೀಡಿಯೋದಲ್ಲಿ CET ಇರುತ್ತೆ. ಈಗ ನೆಕ್ಸ್ಟ್ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅಲ್ವಾ? ಫಿಸಿಕಲ್ ವರ್ಲ್ಡ್ ಅಂತ ಫಸ್ಟ್ ಈ ಚಾಪ್ಟರ್ ಇದೆ. ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ. ಅಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮಲ್ಲಿ ಕವರ್ ಮಾಡ್ತಾರೆ. ನಿಮಗೆ ಕೊಟ್ಟಿದ್ದೀವಿ ಕಾಲೇಜಿಗೆ ಒಂದು ಮಟೀರಿಯಲ್, ಬ್ರಿಡ್ಜ್ ಕೋರ್ಸ್ ಇದೆ, ಬ್ರಿಡ್ಜ್ ಕೋರ್ಸ್ಗೆ ಅಟ್ಯಾಚ್ ಮಾಡಿದ್ದೀವಿ ನಾವು ಫಿಸಿಕಲ್ ವರ್ಲ್ಡ್ ಅಂತ. ಆ ಒಂದು ನೋಟ್ಸಲ್ಲಿ ರೆಫರ್ ಮಾಡಿ ನಾನು 5 or 10 ಮಿನಿಟ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಜಸ್ಟ್ ನೋಟ್ಸ್ ಡಿಕ್ಟೇಟ್ ಮಾಡಲ್ಲ. ಯಾಕೆ ನೋಟ್ಸ್ ಡಿಕ್ಟೇಟ್ ಮಾಡಲ್ಲ ಅಂದರೆ ನಿಮಗೆ ಏನು ಪಾಯಿಂಟ್ಸ್ ಇದೆಯೋ ಅದು ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ ಅಲ್ಲಿ, ಅದನ್ನೇ ನೀವು ನೋಡ್ಕೊಂಡು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರು 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ ಇದೆ, ಅವು ಯಾವ್ಯಾವ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಒಂದು ರೀಕಾಲ್ ಮಾಡಿದ್ರು ನಿಮಗಷ್ಟೇ. ಅದು ನೋಡ್ಕೊಂಡು ನೀವು ಓದ್ಕೊಂಡ್ಬರ್ಬೇಕು. ಟೆಸ್ಟು ಕೂಡ ಕವರ್ ಮಾಡಿದ್ವಿ, ಬೋರ್ಡ್ ಎಕ್ಸಾಮ್ಗೆ ಮಿನಿಮಮ್ 2 ಮಾರ್ಕ್ಸ್ ಕವರ್ ಮಾಡಿರ್ತಾರೆ. ಏನು ಬರ್ಕೊಳ್ಳೋ ಸ್ಥಿತಿ ನೀವಿಲ್ಲ, ಈಗ ಫಸ್ಟೇ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಕೊಟ್ಟಿರೋ ಕಾಪಿಯಲ್ಲಿ ಯಾಸ್ ಇಟ್ ಈಸ್ ಇದೆ, ನೋಟ್ಸ್ ಅಂದರೆ ಇದೆ. ಒಂದು ಪೇಜಲ್ಲಿ ನಿಮಗೆ 4 ಫೋರ್ಸಸ್ ಡಿಸ್ಕಸ್ ಮಾಡಿದ್ವಿ, ಅದನ್ನು ನೀವು ಬರ್ಕೋಬೇಕು. ನೋಡಿ ಇಷ್ಟು ನಾನು ಹೇಳ್ಬೋದು, ಇನ್ನು ಉಳಿದಿರೋದು ನಾನು ಹೇಳ್ತೀನಿ 5 or 10 ಮಿನಿಟ್ಸಲ್ಲಿ. ಇದು ಕೇಳ್ಕೊಳ್ಳಿ, ನೋಟ್ಸ್ ಇದ್ದರೆ ರೆಫರ್ ಮಾಡಿ, ಇಲ್ಲಾಂದರೆ ನಿಮ್ಮ ಕಾಲೇಜಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರ್ಕೊಂಡು ಟೆಸ್ಟಲ್ಲಿ ಇದೆ. ಅದು ಟೆಸ್ಟಲ್ಲೂ ಕೂಡ ಫಂಡಮೆಂಟಲ್ ಫೋರ್ಸಸ್ ಕಾನ್ಸೆಪ್ಟ್ ನಾನು ಕವರ್ ಮಾಡಿದ್ದೀನಿ. ಈಗ ಬರೀ ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಇರುತ್ತೆ. ಈಗ ಬರ್ಕೋಬೇಡಿ ಯಾರು, ಜಸ್ಟ್ ಕೇಳ್ಕೊಳ್ಳಿ, ನೋಟ್ಸ್ ಇದ್ದರೆ ರೆಫರ್ ಮಾಡ್ತಾ ನೋಡ್ಕೊಳ್ಳಿ ಅಷ್ಟೇ. ಅದು ಫಿಸಿಕಲ್ ವರ್ಲ್ಡಲ್ಲಿ ಬರೋದು. ಬೇಕಾದ್ರೆ ಚಾಪ್ಟರ್ ನೇಮ್ ಬರೆದಿರ್ತೀನಿ, ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ ಅಂದರೆ ಫಿಸಿಕಲ್ ವರ್ಲ್ಡ್. ಇಲ್ಲಿ ಫಿಸಿಕ್ಸ್ ಕಾನ್ಸೆಪ್ಟ್ ಬರುತ್ತೆ. ವಾಟ್ ಇಸ್ meant by physics? I already told that in the bridge course, physics is the one of the branch of science that deals with the study of nature and natural phenomena. Physics came from the word physics. ಇದೆಲ್ಲ ಅಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದು ಮೈನ್ ಡಿಸ್ಕಸ್ ಮಾಡೋದು ಫಂಡಮೆಂಟಲ್ ಫೋರ್ಸಸ್. ಫಂಡಮೆಂಟಲ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಬೇಸಿಕ್ ಫೋರ್ಸಸ್.
in nature. ನಾನು ಹೇಳೋದು ಕೇಳ್ಕೊಳ್ಳಿ ಸಾಕಾಗುತ್ತೆ, ನಿಮಗೆ ನೋಟ್ಸ್ ಫಾಲೋ ಮಾಡೋದು ಕಲಿಯುತ್ತೆ. ಜಸ್ಟ್ ಹೇಳಿದ್ದನ್ನ ನೀವು ಕ್ಯಾಚ್ ಮಾಡಿ. ದೇರ್ ಆರ್ 4 fundamental forces in nature. 4 forces ಇದೆ, fundamental forces. One is gravitational force. ಜಸ್ಟ್ ನೀವು ಕೇಳ್ಕೋಬೇಕಷ್ಟೇ, ಕಾನ್ಸಂಟ್ರೇಟ್ ಮಾಡಿ ಬರ್ಕೊಳ್ಳೋಕೆ ನಿಮಗೆ ರೆಫರೆನ್ಸ್ ನೋಟ್ಸ್ ಇದೆ, ಭಾಳ ಈಸಿಯಾಗಿ ಕೊಟ್ಟಿದ್ದೀವಿ ಪಾಯಿಂಟ್, ಅದನ್ನೇ ಬರ್ಕೊಳ್ಳಿ. ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. Electromagnetic force. Third one is weak nuclear force. The fourth one is strong nuclear force. Mention any 2 or any 3 or any 4 forces ಅಂದ್ರೆ ಜಸ್ಟ್ ಈ ತರ ಮೆನ್ಷನ್ ಮಾಡಿ ಸರ್, ಯಾವ ಫೋರ್ಸ್ ಇದೆ ಅಂತ ನೀವು ಮೆನ್ಷನ್ ಮಾಡಿ. ಅದ್ರ ಕ್ವಶನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಕ್ವಶನ್ಸ್ ಇದ್ರೆ ಒಂದು ಪಾಯಿಂಟ್ ಇದೆ, ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಸಿ ಮೆಥಡ್ ನಡೆಸ್ತೀನಿ. ಫಸ್ಟ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಯಾವ ಫೋರ್ಸ್ ಅನ್ನೋದು ಹೇಳ್ತೀನಿ, ಅಲ್ಲಿ ಪಾಯಿಂಟ್ ವೈಸ್ ಇರುತ್ತೆ, ಫಾಲೋ ಮಾಡಿ. ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಇಸ್ ನೋಡ್ಕೊಳ್ಳಿ ಎನಿ 2 ಮಾಸಸ್ ಇನ್ ದಿ ಯೂನಿವರ್ಸ್. ಯಾವುದೇ ಮಾಸಸ್ ಇದ್ರೆ ಯೂನಿವರ್ಸ್ ಅಲ್ಲಿ ಅಲ್ಲಿರುತ್ತೆ. ಎಕ್ಸಾಂಪಲ್, ಇಲ್ಲಿ ಒಂದು ಚಾಕ್ ಪೀಸ್ ಇದೆ, ಇನ್ನೊಂದು ರೂಮಲ್ಲಿ ಏನೋ ಡಸ್ಟರ್ ಇದೆ, ಅವೆರಡರ ಮಧ್ಯೆ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಎಕ್ಸಾಂಪಲ್, ಈ ಮನೆಯಲ್ಲಿ ನೋಟ್ಬುಕ್ ಇದೆ, ಇಲ್ಲಿ ಬೋರ್ಡ್ ಇದೆ, ಅವೆರಡರ ಮಧ್ಯೆ ಫೋರ್ಸ್ ಇದ್ದೇ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ? ಎನಿ 2 ಮಾಸಸ್ ಇನ್ ದಿ ಯೂನಿವರ್ಸ್. ಯೂನಿವರ್ಸ್ ಅಲ್ಲಿ ಇಲ್ಲಿ ಕೂಡ ಎಲ್ಲಿಯಾದ್ರೂ ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಇದಕ್ಕೆ ರೇಂಜ್ ಇಲ್ಲ. ವಾಟ್ ಈಸ್ ದಿ ರೇಂಜ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ, ದ ರೇಂಜ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಇನ್ಫೈನೈಟ್. ಇನ್ಫೈನೈಟ್ ಮೀನ್ಸ್ ಇಟ್ ಹ್ಯಾಸ್ ನೋ ಲಿಮಿಟ್. ಲಿಮಿಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿದ್ರೂ ಕೂಡ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಪಾರ್ಟಿಕಲ್, ಆ ಪಾರ್ಟಿಕಲ್ ಒಂದು ಇಲ್ಲೇ ಇಟ್ಕೊಂಡು ಇನ್ನೊಂದು ಎದುಗೋ ತಗೊಂಡೋಗಿ ಬೇರೆ ಕಡೆಗೆ ತಗೊಂಡೋಗಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ಬಟ್ ಅದು ವೀಕ್ ಆಗ್ತಾ ಹೋಗುತ್ತೆ. ಅದನ್ನು ನಾನು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಕ್ಲಿಯರ್ ಆಯ್ತಲ್ಲ? ವಾಟ್ ಈಸ್ ದಿ ರೇಂಜ್ ಆಫ್ ಗ್ರಾವಿಟೇಷನಲ್ ಫೋರ್ಸ್? ಇನ್ಫೈನೈಟ್, ಲಿಮಿಟ್ ಇಲ್ಲ, ಎಲ್ಲಿದ್ರೂ ಕೂಡ ಆ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಮೀಡಿಯಾ ಬಿಟ್ವೀನ್ ದಿ 2 ಮಾಸಸ್. ಎಕ್ಸಾಂಪಲ್, ಇಲ್ಲಿ ನೋಡ್ಕೊಳ್ಳಿ, ಈ ಚಾಕ್ ಪೀಸ್ ಎಷ್ಟು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಇಲ್ಲಿ ಮಧ್ಯೆ ಏನಿದೆ, ಇಲ್ಲಿ ಫೋರ್ಸ್ 10 ನ್ಯೂಟನ್ ಇದೆ ಅಂತ ಅನ್ಕೊಳ್ಳಿ. ಎರಡರ ಮಧ್ಯೆ ಫೋರ್ಸ್ 10 ನ್ಯೂಟನ್ ಇದೆ. ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಇವೆರಡೂ ಕೂಡ ಮಧ್ಯೆ ಇಲ್ಲಿ ಯಾವುದೋ ಲಿಕ್ವಿಡ್ ಫಿಲ್ ಮಾಡಿದ್ರೆ, ಇಲ್ಲ ಯಾವುದೋ ಒಂದು ಸಾಲಿಡ್ ಬಾಡಿ ತಗೊಂಡ್ಬಂದ್ರೆ ಅವೆರಡು ಮಧ್ಯೆ ಫೋರ್ಸ್ ಏನೂ ಚೇಂಜ್ ಆಗಲ್ಲ. ಅಲ್ಲಿ ಏನಂತ ಹೇಳ್ಬೋದು, ದ ಫೋರ್ಸ್ ಬಿಟ್ವೀನ್ ದಿ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದಿ ಎನಿ 2 ಆಬ್ಜೆಕ್ಟ್ಸ್ ಇಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಆಗಿ ಮೀಡಿಯಾ, ಯಾವುದೇ ಮೀಡಿಯಾ ಇದ್ರೂ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಯ್ತಲ್ಲ? ಅಂಡ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಎರಡು ಬಾಡೀಸ್ ಮಧ್ಯೆ ಯಾವಾಗ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಕೇಳ್ಕೊಳ್ಳಿ ಸಾಕು. ನೆಕ್ಸ್ಟ್, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ವೀಕೆಸ್ಟ್ ಫೋರ್ಸ್ ಇನ್ ನೇಚರ್. ಬಹಳ ವೀಕ್ ಇರೋ ಫೋರ್ಸ್ ಯಾವುದು ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ವೀಕೆಸ್ಟ್ ಫೋರ್ಸ್. ಅರ್ಥ ಆಗ್ತಿಲ್ವಾ? ಇಷ್ಟು ನೀವು ನೋಡ್ಕೊಳ್ಳಿ. ಅಂಡ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡ್ ಡಿಟರ್ಮೈನ್ಡ್ ಬೈ ಯೂಸಿಂಗ್ ದಿ ಒನ್ ಆಫ್ ದಿ ಲಾ. ಬಾಡೀಸ್ ಮಧ್ಯೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ದ ಗ್ರಾವಿಟೇಷನಲ್ ಫೋರ್ಸ್ Fg is directly proportional to m1 m2 divided by r square. ಇದನ್ನು ಕೊಟ್ಟಿದ್ದು ನ್ಯೂಟನ್. ಇದನ್ನೇ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರೀತೀವಿ. The gravitational force is governed by the Newton's law of gravitation. Newton's law of gravitation ಏನು ಹೇಳುತ್ತೆ ಅಂದ್ರೆ the gravitational force between any 2 bodies is directly proportional to the product of the masses. ಹೈಸ್ಕೂಲ್ ಅಲ್ಲಿ ಓದಿರ್ತೀರಾ, inversely proportional to the square of the distance between the masses. ಅರ್ಥ ಆಗ್ತಾ ಇಲ್ಲ? And this force, the gravitational force is due to the exchange of the gravitons. ಬಹಳ ಇಂಪಾರ್ಟೆಂಟ್ ಇದೆ. ಯಾವುದೇ ಒಂದು ಫೋರ್ಸ್ ಇದೆ ಅಂದ್ರೆ ಅಲ್ಲಿ ಫೀಲ್ಡ್ ಪಾರ್ಟಿಕಲ್ಸ್ ಇರಬೇಕು. ಎಕ್ಸ್ಚೇಂಜಿಂಗ್ ಪಾರ್ಟಿಕಲ್, ಒಂದು ಮಾಸ್ ಡಸ್ಟರ್ ಚಾಕ್ ಪೀಸ್ ಮಧ್ಯೆ ಫೋರ್ಸ್ ಇದೆ ಅಂದ್ರೆ ಅಲ್ಲಿ ಏನು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಗ್ರಾವಿಟಾನ್. ವಾಟ್ ಈಸ್ ದಿ ಫೀಲ್ಡ್ ಪಾರ್ಟಿಕಲ್ ಆರ್ ಪಾರ್ಟಿಕಲ್ ಇನ್ ದಿ ಗ್ರಾವಿಟೇಷನಲ್ ಫೋರ್ಸ್ ಹೇಳ್ತಾರೆ ಗ್ರಾವಿಟಾನ್. ಗ್ರಾವಿಟಾನ್ ಅನ್ನೋ ಪಾರ್ಟಿಕಲ್ ಎಕ್ಸ್ಚೇಂಜ್ ಆಗೋದ್ರಿಂದ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಈ ತರ ನೋಡ್ಕೊಳ್ಳಿ. ರಿಪೀಟ್ ಮಾಡೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ವೀಕೆಸ್ಟ್ ಫೋರ್ಸ್ in nature. It exists between any 2 masses in the universe and it is only attractive force and the range is infinite, and this force is exists due to the exchange of the gravitons. ಇಷ್ಟನ್ನು ನೋಡಿದ್ರೆ ಸಾಕಾಗುತ್ತೆ. The next force is electromagnetic force. Electromagnetic force is due to the charged particles. ಯಾವ ಪಾರ್ಟಿಕಲ್ಸ್ ಇಂದ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ ಅಂದ್ರೆ
ಚಾರ್ಜ್ ಪಾರ್ಟಿಕಲ್ ಇಸ್ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಫೋರ್ಸ್. ರೆಸ್ಟ್ ಅಲ್ಲಿ ಇದೆ ಒಂದು ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಸುತ್ತ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ, ಅದು ಮೂವ್ ಆಗ್ತಾ ಹೋದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಮೂವಿಂಗ್ ಆರ್ ಆಕ್ಸಿಲರೇಟಿಂಗ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ದಿ electromagnetic force. The range of electromagnetic force is also infinite. ಇಲ್ಲಿ gravitational force ಗೆ ಲಿಮಿಟ್ ಇಲ್ವೋ, ಇಲ್ಲಿವರೆಗೂ ಮಾತ್ರ ಇದೆ ಅಂತ ಹೇಳಂಗಿಲ್ಲ, ಅದು ಇನ್ಫೈನೈಟ್ ವರೆಗೂ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ತರನೇ electromagnetic force range ಕೂಡ infinite, and the electromagnetic force may be attractive or repulsive. Example, positive charge ಇದ್ರೆ repulsion ಆಗುತ್ತೆ, negative charge ಇದ್ರೆ repulsion ಆಗುತ್ತೆ. ಸೇಮ್ ಚಾರ್ಜಸ್ ಮಧ್ಯೆ repulsive force ಇದೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಅಟ್ರಾಕ್ಟಿವ್ ಮತ್ತು ರಿಪಲ್ಸಿವ್ ಎರಡು ಇರುತ್ತೆ. ಇಲ್ಲಿ ಗ್ರಾವಿಟೇಷನ್ ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ ಮಾಸಸ್ ಮಧ್ಯೆ ಅಂತ ಹೇಳಿದ್ದೀನಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಫೀಲ್ಡ್ ಪಾರ್ಟಿಕಲ್ಸ್ ಯಾವುದು ಅಂದ್ರೆ ಫೋಟಾನ್, PHOTON, ಫೋಟಾನ್. ಇಲ್ಲಿ ಯಾವುದು ಅಂತ ಹೇಳಿದ್ರೆ ಗ್ರಾವಿಟಾನ್ಸ್ ಆರ್ ದಿ ಫೀಲ್ಡ್ ಪಾರ್ಟಿಕಲ್ ಆರ್ ಎಕ್ಸ್ಚೇಂಜಿಂಗ್ ಪಾರ್ಟಿಕಲ್. ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಫೋಟಾನ್ ಅಂಡ್ ದಿ ಎಕ್ಸ್ಚೇಂಜಿಂಗ್ ಫೀಲ್ಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಇದೆಯಾ? ಈ ಥರ ಅರ್ಥ ಮಾಡ್ಕೋಬೇಕು. ಸ್ಟ್ರೆಂತ್ ಕಂಪೇರ್ ಮಾಡಿದ್ರೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಭಾಳ ವೀಕೆಸ್ಟ್ ಫೋರ್ಸ್ ಅಂದರೆ ಗ್ರಾವಿಟೇಷನಲ್ ಫೋರ್ಸ್, ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಅಂದರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್ಗಿಂತ ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಭಾಳ ಸ್ಟ್ರಾಂಗ್ ಇರೋದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹಾಗಾಗಿ ನೀವು ಕಂಪೇರಿಸನ್ ಗೊತ್ತಿರಲಿ, ವೀಕೆಸ್ಟ್ ಫೋರ್ಸು ನೀವು ಗ್ರಾವಿಟೇಷನಲ್ ಫೋರ್ಸು, ಸ್ಟ್ರಾಂಗೆಸ್ಟ್ ಫೋರ್ಸು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಅಲ್ಲೇ ಮೆನ್ಷನ್ ಮಾಡ್ತಾರೆ. ಕ್ಲಿಯರ್ ಆಯಿತು? ಟೂ ಫೋರ್ಸಸ್ ಬಗ್ಗೆ ಡಿಸ್ಕಷನ್ ಆಯಿತು. ಸಿಮಿಲರ್ಲಿ ಸಪೋಸ್ ಥರ್ಡ್ ಒನ್ ಈಸ್ weak nuclear force. Weak nuclear force is exist only at the time of beta decay. Beta particle emit ಆಗಬೇಕಾದ್ರೆ ಒಂದು ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯರ್ ಇಂದ ಅವಾಗ ಮಾತ್ರ ಬರುತ್ತೆ, ಯಾವ ಟೈಮಲ್ಲಿ ಎಕ್ಸಿಸ್ಟ್ ಆಗಲ್ಲ. At the time of beta decay, weak nuclear force is exist and the range, the limit is the range of 10 to the power of -16 meter. ಭಾಳ ಕಡಿಮೆ ರೀಸನ್ ನ್ಯೂಕ್ಲಿಯಸ್ ಇರುತ್ತಲ್ಲ, ಅದನ್ನ ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಮಾತ್ರ ಇರುತ್ತೆ. ನಿಯರ್ಲಿ ನ್ಯೂಕ್ಲಿಯಸ್ ಸೈಜ್ ಏನಿದೆಯೋ ಅಷ್ಟರಲ್ಲೇ ಇರುತ್ತೆ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯಸ್ ಅಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ. ಅದೇ ತರ and here the exchanging particles are neutrons. Neutrons are the exchanging particles. Neutrons neutrino and antineutrino ಅಂತ ಬರುತ್ತೆ. Those are the exchanging particles. Neutrons ಅಲ್ಲ, neutrino is the exchanging particles or field particle in weak nuclear force. Gravitons gravitational ಗೆ, photons electromagnetic ಗೆ, ಅದೇ ತರ weak nuclear force ಗೆ neutrino range limit ಇದೆ, ಇನ್ಫೈನೈಟ್ ಇಲ್ಲ. ಎಷ್ಟಿದೆ ಅಂತ ಹೇಳಿದ್ದೀನಿ, ಯಾವ ಟೈಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. The next point is ಇನ್ನು ಸ್ಟ್ರಾಂಗ್ ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಬಟ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದು ಗೊತ್ತಿರಬೇಕು ನಿಮಗೆ. ಫೈನಲಿ ದ ಫೋರ್ತ್ ಫೋರ್ಸ್ ಇಸ್ ಭಾಳ ಈಸಿ ಕಾನ್ಸೆಪ್ಟ್, ಇದು ನೀವು ಓದ್ಕೊಂಡ್ರೆ ಸಾಕಾಗಿಲ್ಲ. ಅದಕ್ಕೆ ನಾನು ಏನು ನೋಟ್ಸ್ ಡಿಟೇಟ್ ಮಾಡೋಣ, ನೀವು ಬರ್ಕೊಳ್ಳೇಬೇಕಾಗುತ್ತೆ, ನಾನು ಮಾತ್ರ ಈಸಿ ಆಗುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಎಕ್ಸಿಸ್ಟ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಆಟಮ್ ಇದೆ, ಆಟಮ್ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಈ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ದಟ್ ಮೀನ್ ನ್ಯೂಕ್ಲಿಯಸ್ ಅಲ್ಲಿ ಯಾವ್ದು ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಹಾಗಾಗಿ ಪ್ರೋಟಾನ್ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ನ್ಯೂಟ್ರಾನ್ ಯಾವ್ದ್ರ ಮಧ್ಯೆ ಆದರೆ ಎಕ್ಸಿಸ್ಟ್ ಆಗ್ಬೋದು. ದೋಸ್ ಆರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಸೇರ್ಕೊಂಡ್ರೆ ನಾವು ನ್ಯೂಕ್ಲಿಯಾನ್ಸ್. ವೇರ್ ದಿ strong nuclear force exists in there, that is exist in the inside the nucleus or between the nucleons. ಒಳಗೆ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯಸ್ ಮಧ್ಯೆ ಎಕ್ಸಿಸ್ಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ವೆರಿ ಸ್ಟ್ರಾಂಗ್ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಭಾಳ ವೀಕ್ ಗ್ರಾವಿಟೇಷನಲ್, ಭಾಳ ಸ್ಟ್ರಾಂಗ್ ಯಾವುದು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಕರೆಕ್ಟಾಗಿ ಹೇಳ್ಕೋಬೇಕು ಇದು ಹೇಳ್ತಾರೆ ಅದು. ಆ್ಯಂಡ್ ಹಿಯರ್ ದ ಫೀಲ್ಡ್ ಪಾರ್ಟಿಕಲ್ಸ್ ಆರ್ ಎಕ್ಸ್ಚೇಂಜ್ ಪಾರ್ಟಿಕಲ್ಸ್ ಆರ್ ಪಯಾನ್ಸ್. ಎಲಿಮೆಂಟರಿ ಪಾರ್ಟಿಕಲ್ಸ್ ಅಲ್ಲಿ ಬರುತ್ತೆ ಪಯಾನ್ಸ್. ಇದನ್ನು ಈ ಥರನೂ ಬರೀಬಹುದು, ಮೆಸಾನ್ಸ್, ಮೆಸಾನ್ ಅಂತ ಬರೀಬಹುದು. ಗ್ರಾವಿಟಾನ್, ಫೋಟಾನ್, ನ್ಯೂಟ್ರಿನೋ. ನೆಕ್ಸ್ಟ್ ಹೇಳ್ತಾ ಇರೋದು ಪಯಾನ್ಸ್ ಆರ್ ಮೆಸಾನ್ಸ್ ಆರ್ ದಿ ಎಕ್ಸ್ಚೇಂಜಿಂಗ್ ಪಾರ್ಟಿಕಲ್ಸ್. ಆ್ಯಂಡ್ ದ ರೇಂಜ್, ಇದು ರೇಂಜ್ ನ್ಯೂಕ್ಲಿಯಸ್ ಅಲ್ಲಿ ಆಗೋದ್ರಿಂದ ಇದರ ಸೈಜ್ ಎಷ್ಟಿರುತ್ತೆ, ನ್ಯೂಕ್ಲಿಯಸ್ ಸೈಜು 10 to the power of -15 ಮೀಟರ್. ಇದು ರೇಂಜ್ ಅಷ್ಟೇ, ಅಷ್ಟರಲ್ಲಿ ಮಾತ್ರ ಇರುತ್ತೆ. ಭಾಳ ಕಡಿಮೆ ರೇಂಜ್ ಎಕ್ಸಿಸ್ಟ್ ಆಗೋದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಜೊತೆಗೆ ಕಡಿಮೆ ರೇಂಜಲ್ಲಿ ಇದ್ರೂ ಕೂಡ ಅದು ಭಾಳ ಸ್ಟ್ರಾಂಗ್ ಇರುತ್ತೆ. ಸ್ಟ್ರಾಂಗೆಸ್ಟ್ ಫೋರ್ಸ್ ಇಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕೆಸ್ಟ್ ಫೋರ್ಸ್ ಇಸ್ ವೀಕ್ ನ್ಯೂಕ್ಲಿಯರ್
gravitational and electromagnetic force. The weak nuclear force has range 10 to the power of minus 16 meter. The strong nuclear force has range 10 to the power of minus 15 meter. ಇಷ್ಟನ್ನು ನೀವು ನೋಟ್ಸ್ ಇಟ್ಕೊಂಡು ಒನ್ ಟೈಮ್ ರಿಕಾಲ್ ಮಾಡಿಕೊಂಡ್ರೆ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಸಿಗುತ್ತೆ. ಅಲ್ಲಿ ಜಸ್ಟ್ ಕೆಲವು ಟೈಮು ಮೆನ್ಷನ್ ದಿ ಬೇಸಿಕ್ ಫೋರ್ಸಸ್ ಅಂತ ಕೇಳ್ತಾರೆ, ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಕೆಲವು ಟೈಮ್ ಕ್ವಶನ್ಸ್ ಅರೇಂಜ್ ಮಾಡ್ತಾರೆ, ವಾಟ್ ಈಸ್ ದಿ ರೇಂಜ್, ವೇರ್ ಇಟ್ ಎಕ್ಸಿಸ್ಟ್, ಆರ್ ವಾಟ್ ಈಸ್ ದಿ ಫೀಲ್ಡ್ ಪಾರ್ಟಿಕಲ್ ಆರ್ ಎಕ್ಸ್ಚೇಂಜಿಂಗ್ ಪಾರ್ಟಿಕಲ್ ಇನ್ ಪರ್ಟಿಕ್ಯುಲರ್ ಫೋರ್ಸ್ ಅಂತ ಕೇಳ್ತಾರೆ. ಅದು ನೋಡ್ಕೊಂಡು ನೀವು ಬರೀಬೇಕಾಗಿರುತ್ತೆ. ಇಲ್ಲಿಗೆ ನಿಮಗೆ ಫಿಸಿಕಲ್ ವರ್ಲ್ಡ್ ಮತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಂದರೆ ನೀವು ರೆಡಿ ಇರಬೇಕು, ಥಿಯರಿ ಎಲ್ಲ ಓದ್ಕೊಂಡು ಅವು CET ಸ್ಟಾರ್ಟ್ ಮಾಡಿ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.